ಮಿಕ್ಸ್ ಮಾಡ್ಬೋದು. ಇನಾಗ್ರಲ್ ಸೆಷನ್ ಒಂದು 5-4 ನಿಮಿಷ ಮಾತಾಡಿ, ಆಮೇಲೆ ಟಾಪಿಕ್ ಇದೆ. ಹರಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದು ಸುಂದರವಾಗಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಸಮಾರಂಭದಲ್ಲಿ ಫುಲ್ ಡೇ, ಬೆಳಗ್ಗೆ ಇರಂದು ಸಾಯಂಕಾಲವರೆ ಫುಲ್ ಡೇ ವಿತೌಟ್ ಚಾಯ್ಸ್ ಆರ್ ವಿತ್ ಚಾಯ್ಸ್ ಮಕ್ಕಳೆಲ್ಲರೂ ಕೂಡ ನಾವು ಕೂತ್ಕೊಂಡಿದ್ದೀವಿ. ದಿಸ್ ಇಸ್ ನಾಟ್ ಔಟ್ಸೈಡ್ ಯುವರ್ ಸಿಲೆಬಸ್, ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್. ಇದು ಸಿಲೆಬಸ್ ಔಟ್ಸೈಡ್ ಬಿಟ್ಟು 4 ಜನ ಕರ್ಕೊಂಡು ಬಂದಿದ್ದಾರೆ ನಮ್ಮ ಪ್ರಭಾಕರ್ ಭಟ್ ಕಲ್ಲಡ್ಕ ಸಾಹೇಬರು. ಅದು 4 ಜನ ಕೂಡ ಏದೋ ಭಾಷಣ ಮಾಡ್ತಾರೆ. ಇದೇ ಥರ ಸಾವಿರಾರು ಭಾಷಣ ಆಗ್ತಾ ಇರ್ತದೆ. ಇದೇ ಥರ ಸಾವಿರಾರು ಭಾಷಣ ತಾವು ಕೇಳಿಸ್ಕೊಳ್ತಾ ಇರ್ತೀರ. ಆ ಥರ ತಮಗೊಂದು ಚಿಂತನೆ ಇರ್ಬೋದು. ಬಟ್ ಟ್ರಸ್ಟ್ ಮೀ, ದಿಸ್ ಇಸ್ 100% ಪಾರ್ಟ್ ಆಫ್ ಯುವರ್ ಸಿಲೆಬಸ್. ತಾವು ಲೈಫ್ನಲ್ಲಿ ದ ಕೈಂಡ್ ಆಫ್ ಎಜುಕೇಷನ್ ಯು ಆರ್ ಲರ್ನಿಂಗ್, ತಮಗೆ ಯಾವ ಥರ ಎಜುಕೇಷನ್ ಬೇಕು ಅದಕ್ಕೆ ಬೇಸ್ ಆಗಿ ಒಂದು 4 ಟಾಪಿಕ್ ಈ ನ್ಯಾಷನಲ್ ಸೆಮಿನಾರ್ ಕಂಟೆಂಪರರಿ ಇಂಡಿಯಾ ಫ್ಯಾಕ್ಟ್ಸ್ ಆ್ಯಂಡ್ ಮಿತ್ಸ್ ಇದರಲ್ಲಿ ನಮ್ಮ ಶ್ರೀರಾಮ್ ಫಸ್ಟ್ ಗ್ರೇಡ್ ಕಾಲೇಜ್ ಅವರು ಇಲ್ಲಿರುವ ಎಲ್ಲ ಹಿರಿಯರು ಕೂಡ ಅದ್ಭುತವಾಗಿ 4 ಟಾಪಿಕ್ ಕೊಟ್ಟಿದ್ದಾರೆ. ಏನಾದರೂ ಕಂಟೆಂಪರರಿ ಇದೆ, ಭಾಳ ಇಂಪಾರ್ಟೆಂಟ್ ಇದೆ. ತಾವು ಏನಿದುವರೆ ಕಳೆದಿದ್ದೀರೋ ತಾವು ರಿಫ್ಲೆಕ್ಟ್ ಮಾಡ್ತಾ ಇರಬಹುದು. ವೆನ್ ಎವರ್ ಆಲ್ ದಿ ಸ್ಪೀಕರ್ ಸ್ಪೀಕ್, ಯು ಕ್ಯಾನ್ ಕೀಪ್ ರಿಫ್ಲೆಕ್ಟಿಂಗ್ ವಾಟ್ ಈಸ್ ಯುವರ್ ನಾಲೆಜ್, ವಾಟ್ ಯು ಹವ್ ಲರ್ನ್ಡ್, ವಾಟ್ ಆರ್ ದೇ ಸ್ಪೀಕಿಂಗ್, ನಿಜ ಇದೆ ಸುಳ್ಳಿದೆ, ಈಸ್ ದೇರ್ ಅ ಡಿವಿಯೇಷನ್, ನಮ್ಮ ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಇದೆಲ್ಲ ಕೂಡ ತಾವು ಇವತ್ತು ಫುಲ್ ಡೇ ರಿಫ್ಲೆಕ್ಟಿವ್ ಲರ್ನಿಂಗ್ ಆಗಿ ತಾವು ತಗೊಳ್ಬೇಕು. ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಟೇಕ್ ಇಟ್ ಎಸ್ ಎ ರಿಫ್ಲೆಕ್ಟಿವ್ ಲರ್ನಿಂಗ್. ಅವರು ಮಾತಾಡುವಾಗ ಎಲ್ಲ ಒಂದು ನಾಲೆಜ್ ಕೊಟ್ಟಿದ್ದರು, ಹೇಳಿದರು, ನಾನು ನೋಟ್ಸ್ ಮಾಡಿದ್ದೀನಿ, ಆ ಥರ ಇರಬಾರದು. ನನ್ನ ರಿಕ್ವೆಸ್ಟು, ಯು ಶುಡ್ ಕೀಪ್ ರಿಫ್ಲೆಕ್ಟಿಂಗ್ ಇಟ್. ಏನು ಹೇಳ್ತಾ ಇದ್ದಾರೆ, ವೈ ಆರ್ ದೇ ಸೇಯಿಂಗ್ ಇಟ್, ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಇದರಲ್ಲಿ ಉದ್ದೇಶ ಏನು. 10 years ಬಿಟ್ಟು ನಾವು ನಮ್ಮ ದೇಶ ನೋಡುವಾಗ ನಮ್ಮ ದೇಶ ಎಲ್ಲಿ ಹೋಗಬೇಕು, ಇವತ್ತು ನಾವು ಕೇಳಿಸ್ಕೊಳ್ಳುವ ಭಾಷಣ ಅದನ್ನು ಹೋಗಲಿಕ್ಕೆ ಸಾಧ್ಯತೆ ಇದೆ. ಸೊ ಐ ಥಿಂಕ್ ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಇಸ್ ಪ್ಲೀಸ್ ಟೇಕ್ ಇಟ್ ಇನ್ ದಟ್ ಸ್ಪಿರಿಟ್ ಆ್ಯಂಡ್ ಡೋಂಟ್ ಟೇಕ್ ಇಟ್ ಎಸ್ ಸಂಬಡಿ ಸ್ಪೀಕಿಂಗ್ ಆ್ಯಂಡ್ ಸಂಬಡಿ ಲಿಸನಿಂಗ್, ಟೇಕ್ ಇಟ್ ಎಸ್ ಎ ರಿಫ್ಲೆಕ್ಟಿವ್ ಲರ್ನಿಂಗ್. ಸೊ ಈ ಒಳ್ಳೆಯ ಸಮಾರಂಭಕ್ಕೂ ಭಾಳ ಮುಖ್ಯ ಕಾರಣವಾಗಿರುವ ಈ ಸಮಾರಂಭದ ಅಧ್ಯಕ್ಷರು ಪ್ರೆಸಿಡೆಂಟ್ ಆಫ್ ಶ್ರೀರಾಮ ವಿದ್ಯಾ ಕೇಂದ್ರ ಶ್ರೀ ನಾರಾಯಣ ಸೋಮಯಾಜಿ ಸಾಹೇಬರವರಲ್ಲಿದ್ದಾರೆ ನಮ್ಮ ಜೊತೆಗೆ. ಅವ್ರಿಗೆ ನನ್ನ ಧನ್ಯವಾದವು ತಿಳಿಸ್ತೀನಿ, ನನ್ನ ನಮಸ್ಕಾರವನ್ನು ತಿಳಿಸ್ತೀನಿ. ಕಾರಣ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದೇ ಥರ ಈ ಕಾರ್ಯಕ್ರಮಕ್ಕೂ ಭಾಳ ಮುಖ್ಯಸ್ಥರಾಗಿರುವ ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕ ಅದರಲ್ಲಿ ಕರೆಸ್ಪಾಂಡೆಂಟ್ ಆಗಿರುವ ಶ್ರೀ ವಸಂತ ಮಾಧವ ಸಾಹೇಬರವರು, ಅವ್ರಿಗೂ ನಮಸ್ಕಾರ ತಿಳಿಸ್ತೀನಿ. ಶ್ರೀರಾಮ ಫಸ್ಟ್ ಗ್ರೇಡ್ ಕಾಲೇಜ್ ಕಲ್ಲಡ್ಕ ಅದರಲ್ಲಿ ಪ್ರಿನ್ಸಿಪಲ್ ಆಗಿರುವ ಶ್ರೀ ಕೃಷ್ಣ ಪ್ರಸಾದ್ ಸಾಹೇಬರು, ಅವ್ರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ನನ್ನ ಜೊತೆಗೆ ಇಲ್ಲಿ ಇವತ್ತು ತಮ್ಮಲ್ಲಿ ಮಾತಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿ ಬಂದಿರುವ ಮೈ ಫೇವ್ರೆಟ್ ಹಿಸ್ಟಾರಿಯನ್ ಡಾಕ್ಟರ್ ವಿಕ್ರಮ್ ಸಂಪತ್. ಎಷ್ಟು ಜನ ಅಲ್ಲಿ ವಿಕ್ರಮ್ ಸಂಪತ್ ಅವ್ರ ಬುಕ್ ಓದಿದ್ದೀರೇ ಗೊತ್ತಿಲ್ಲ. ವೀರ್ ಸವಾರ್ಕರ್ ಅವ್ರ ಬಗ್ಗೆ 2 ಎಪಿಸೋಡ್ ಬುಕ್ ಮಾಡಿದ್ದಾರೆ. ರೈಟ್ ನಾವು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಒಂದು ದೊಡ್ಡ ಬುಕ್ ಅದು ಒಂದು ಡಂಬೆಲ್ ಥರ 10 kg ಆ ಬುಕ್ ಇದೆ. ಆ ಥರ ಒಂದು ದೊಡ್ಡ ಬುಕ್ ಬರೆದಿದ್ದಾರೆ. ನೆಕ್ಸ್ಟ್ ಮೈಸೂರು ಒಡೆಯರ್ ಡೈನಾಸ್ಟಿ ಅದ್ರ ಬಗ್ಗೆ ಒಂದು ರಿಸರ್ಚ್ ಆಗ್ತಾ ಇದೆ. ಸೊ ಡಾಕ್ಟರ್ ವಿಕ್ರಮ್ ಸಂಪತ್ ಅವರ ಬುಕ್ ತಾವು ಓದುವಾಗ ನಮ್ಮ ದೇಶದಲ್ಲಿ ಎಜುಕೇಷನ್ ಲಾಸ್ಟ್ 70 yearsನಲ್ಲಿ ಎಷ್ಟು ಹಾಳು ಮಾಡಿದ್ದಾರೆ ಅನ್ನೋ ಪುಸ್ತಕದಲ್ಲಿ ತಾವು ಓದ್ಬೋದು. ஒரு ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಯಾವ ಥರ ಟ್ವಿಸ್ಟ್ ಮಾಡಿದರು, ವೀರ್ ಸವರ್ಕರ್ ಅವ್ರ ಬಗ್ಗೆ ಎಷ್ಟು ಬ್ಯಾಡ್ ಆಗಿ ತಪ್ಪಾಗಿ ಟ್ವಿಸ್ಟೆಡ್ ನರೇಟಿವ್ ಇದುವರೆ ಬರೆದಿದ್ದಾರೆ. ಅದೆಲ್ಲ ಕೂಡ 2 ಬುಕ್ನಲ್ಲಿ ಹೊಡೆದಾಕಿದ್ದಾರೆ. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಇಟ್ಸ್ ಅ ಮಾಸ್ಟರ್ಫುಲ್ ಬುಕ್. ನಮ್ಮ ಭೈರಪ್ಪ ಸಾಹೇಬ್ರವರು ಫಾರ್ವರ್ಡ್ ಬರೆದಿದ್ದಾರೆ. ಆಲ್ಮೋಸ್ಟ್ ನಾನು ಬುಕ್ ಓದಿ ಮುಗಿಸ್ತಾ ಇದ್ದೀನಿ, ಚಾಲೆಂಜ್ ಮಾಡಿ ಅವರಲ್ಲಿ ಬುಕ್ ತಗೊಂಡು ಓದ್ತಾ ಇದ್ದೀನಿ. ಸೊ ಅವರು ಇವತ್ತು ಬಂದಿದ್ದಾರೆ ಹಿಸ್ಟಾರಿಯನ್. ಅವ್ರ ವರ್ಲ್ಡ್ನಲ್ಲಿರುವ ಎಲ್ಲ ಬೆಸ್ಟ್ ಲೈಬ್ರರಿದಲ್ಲಿ ಕೂತ್ಕೊಂಡು ಹಿ ಡಸ್ ಇಸ್ ರಿಸರ್ಚ್. ಸಮ್ ಆಫ್ ದ ಬೆಸ್ಟ್ ಲೈಬ್ರರೀಸ್ ಇನ್ ಲಂಡನ್, ಅಮೆರಿಕಾ ಫುಲ್ ಸುತ್ತಾಡ್ತಾ ಇದ್ದಾರೆ. ಕಾರಣ ನಮ್ಮಲ್ಲಿ ಇರುವ ನಾಲೆಜ್ ಏನು ನಮ್ಮಲ್ಲಿ ರೈಟ್ ನೋ ಬುಕ್ನಲ್ಲಿ ಇದೆ. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ, ವೀರ್ ಸವರ್ಕರ್ ಅವ್ರ ಬಗ್ಗೆ, ಏನೋ ಒಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಬಗ್ಗೆ ಇಟ್ ಇಸ್ ಆಲ್ ಡಿಸ್ಟಾರ್ಟೆಡ್ ನಾಲೆಜ್ ಫಾರ್ ಅ ಲಾಂಗ್ ಪಾಯಿಂಟ್ ಆಫ್ ಟೈಮ್. ಒಂದು ಯಂಗ್ ಹಿಸ್ಟಾರಿಯನ್ ಬಂದಂಥ ಮಾರ್ಕ್ಸಿಸ್ಟ್ ಲಿಬರಲ್ ಹಿಸ್ಟಾರಿಯನ್ಸ್ ಏನು ಪುಸ್ತಕ ಬರೆದಿದ್ದಾರೋ
ಅದೆಲ್ಲ 70 years ಆದ ಮೇಲೆ ನಮ್ಮ ಮೈಂಡ್ಸೆಟ್ಟೇ ಒಂಥರ ಆಯ್ತು. ಅದು ಬ್ರೇಕ್ ಮಾಡಿ somebody is giving up a fresh perspective. ಆ ಥರ ವಿಕ್ರಮ್ ಸಂಪತ್ ಅವರು ಬಂದಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಯು ಟು ಲರ್ನ್ ಫ್ರಮ್ ಹಿಮ್. ಸೊ ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಹಿಸ್ಟಾರಿಕಲ್ ಲೆಸನ್ಸ್ ಏನು, ಎಷ್ಟು ಟ್ವಿಸ್ಟೆಡ್ ಇದೆ, ಯಾಕೆ ನಾವೆಲ್ಲರೂ ಕೂಡ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ನಲ್ಲಿ ವೀರ ಶಿವಾಜಿ ಅವರು ಶುರು ಮಾಡಿ, ರಾಣಾ ಪ್ರತಾಪ್ ಸಿಂಗ್ ಅವರು ಶುರು ಮಾಡಿ, ನಮ್ಮ ಕನ್ನಡಕ ಪ್ರಭಾಕರ್ ಭಟ್ ಸಾಹೇಬರು ಹೇಳಿದರು, ಇವರೆಲ್ಲ ಕೂಡ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ನಲ್ಲಿ ಯಾಕೆ ನಾವು ನೋಡಬೇಕು. ಅದೇ ಥರ ಮೇಡಮ್ ಶ್ಯಾಮಾ ನರಗುಂಡ ಅವರು ಬಂದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್, ನೆರೆಟಿವ್ಸ್. ನ್ಯೂಸ್ ಪೇಪರ್ದಲ್ಲಿ ಬೆಳಗ್ಗೆ ತಗೊಳ್ಳುವಾಗ ಅದರಲ್ಲಿ ನ್ಯೂಸ್ ಇದೆ ಇಲ್ಲಯೇ ನೆರೆಟಿವ್ ಇದೆ. ನಮ್ಮ ಪ್ರಭಾಕರ್ ಭಟ್ ಸಾಹೇಬ್ರವರು ಹೇಳಿದರು ಕುಂಭಮೇಳ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಸಂಬಡಿ ಇನ್ ಬೆಂಗಾಲ್, ಸಂಬಡಿ ಇನ್ ಬಿಹಾರ್, ಒಂದು ಪೊಲಿಟಿಕಲ್ ಲೀಡರ್ಸ್ ಏದೋ ಒಂದು ಹೇಳ್ತಾರೆ. ನ್ಯಾಯವಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅವಶ್ಯಕತೆ ಇಲ್ಲ. ಕಾರಣ ಎಲ್ಲಿ 65 crore ಜನ, 650 million ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ ಇಂಡಿಯಾ ಚೈನಾ ಆದ ಮೇಲೆ ವರ್ಲ್ಡ್ಸ್ 3rd largest ಕಂಟ್ರಿ ಆಗಿ ಇರಬೇಕು. ಪ್ರಯಾಗ್ರಾಜ್ಗೆ ಎಷ್ಟು ಜನ ಬಂದಿದ್ದಾರೆ, ಅವರು ನ್ಯಾಯವಾಗಿ ವರ್ಲ್ಡ್ ನಲ್ಲಿ ಅಷ್ಟು ಲಾರ್ಜೆಸ್ಟ್ ಪಾಪ್ಯುಲೇಷನ್. ಪ್ರಯಾಗ್ರಾಜ್ ತಾವು ಯಾರು ಹೋಗಿದ್ದೀರನ್ನ ತಮಗೆ ಗೊತ್ತಿರ್ತದೆ. ಇಟ್ಸ್ 45 square kilometer ಅಷ್ಟೇ ಸರ್. 45 square kilometer ಒಳಗಡೆ 65 ಕೋಟಿ ಜನ 45 ದಿವಸದಲ್ಲಿ ಬಂದು ಪೀಸ್ಫುಲ್ ಆಗಿ ಅವರು ದೇವರಿಗೆ ಪ್ರೇ ಮಾಡ್ತಾರೆ, ಸ್ನಾನ ತಗೊಳ್ತಾರೆ, ಅವರು ಧರ್ಮ ಮೇಲೆ ನಂಬಿಕೆ ಇದೆ, ಧರ್ಮ ಉಳಿಸ್ಲಿಕ್ಕೆ ಬರ್ತಾರೆ, ವಾಪಸ್ ಹೋಗಿಬಿಡ್ತಾರೆ. ಯಾರಿಗೂ ಏನು ತೊಂದರೆವಿಲ್ಲದೆ ಇಡೀ ಪ್ರಪಂಚದಲ್ಲಿ ವರ್ಲ್ಡ್ ಹಿಸ್ಟ್ರಿದಲ್ಲಿ ಎಲ್ಲಿ ಕೂಡ ಈ ತರ ಒಂದು ಕಾರ್ಯಕ್ರಮ ಆಗಿಲ್ಲ, ನಾವು ನೋಡಿಲ್ಲ. ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ 65 crore ಪೀಪಲ್. ನಾನು 4 days ಬ್ಯಾಕ್ ಪ್ರಯಾಗ್ರಾಜ್ನಲ್ಲಿ ಇರುವಾಗ ಅವತ್ತು 60 crore ಟಚ್ ಆಯಿತು. 60 crore. ಇದೆಲ್ಲ ಕೂಡ ನಮ್ಮ ದೇಶದಲ್ಲಿ ಕೆಲವು ಪೊಲಿಟಿಕಲ್ ಲೀಡರ್ಸು ಇಲ್ಲ, ಈ ಕುಂಭ ಈ ಥರ ಮಾಡಿದ್ದಾರೆ, ಅವು ಥರ ಮಾಡಿದ್ದಾರೆ, ವಾಟರ್ ತಗೊಂಡು ನೋಡಿ ಬ್ಯಾಕ್ಟೀರಿಯಲ್ ಕಂಟೆಂಟ್ ಜಾಸ್ತಿ ಇದೆ, ಯಾರಿಗೆ ಏನೆಲ್ಲ ಬೇಕೋ ಒಂದು ನೆರೆಟಿವ್ ಸೆಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕೂಡ ಫಸ್ಟ್ ನಮಗೂ ತೋರಿಸ್ಕೊಳ್ಳಿಕ್ಕೆ ನೆರೆಟಿವ್ ಏನು, ನೆರೆಟಿವ್ ಸೆಟ್ಟಿಂಗ್ ಯಾವ ಥರ ಮಾಡ್ತಾರೆ. ಸ್ಪೆಷಲಿ ಯುವಕರು ತಾವಿದ್ದೀರಾ, ಒಂದು ನ್ಯೂಸ್ ಯಾವ ಥರ ತಾವು ಓದಬೇಕು. ನ್ಯೂಸ್ ಪೇಪರ್ದಲ್ಲಿ ಬರುವ ನ್ಯೂಸ್ ಕೂಡ ತಮ್ಮ ಮೈಂಡ್ ಅಪ್ಲೈ ಮಾಡಿ ಅದರಲ್ಲಿ ಯಾವ ತಾವು ಇನ್ಫಾರ್ಮೇಶನ್ ಔಟ್ಸೈಡ್ ತಗೊಳ್ಬೇಕು, ವೇರಿಯಸ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಏನಿದೆ, ಒಂದು ಹಿಸ್ಟ್ರಿ, ಒಂದು ಕಂಟೆಂಪರರಿ ಹಿಸ್ಟ್ರಿ ಇಟ್ಕೊಂಡು ತಮ್ಮ ವಿಷನ್ ಯಾವ ಥರ ಇರಬೇಕು, ಅದ್ರ ಬಗ್ಗೆ ಎಲ್ಲ ಕೂಡ ಮಾತಾಡಲಿಕ್ಕೆ ನಮ್ಮ ಮೇಡಮ್ ಶ್ಯಾಮಾ ನರಗುಂಡ ಅವರು ಬಂದಿದ್ದಾರೆ. ಸೊ ಅವರು ಕೂಡ ನಾನು ನನ್ನ ಬಗ್ಗೆ ಧನ್ಯವಾದ ಹೇಳ್ತೀನಿ, ನಮಸ್ಕಾರ ಹೇಳ್ತೀನಿ. ಕಾರಣ ನಾನು ಫಸ್ಟ್ ಸ್ಪೀಕರ್ ಇರುವ ಕಾರಣಕ್ಕೋಸ್ಕರ ನಾನು ಒಂದು ಬೇಸ್ ಸೆಟ್ ಮಾಡುವ ಒಂದು ಅವಶ್ಯಕತೆ ನನಗಿದೆ. ಶ್ರೀಕಾಂತ್ ಶೆಟ್ಟಿ ಅವರು ನನ್ನ ಮಿತ್ರರು. 10 ವರ್ಷಕ್ಕೆ ಹಿಂದೆ ನಾನು ಕಾರ್ಕಳ ASP ಇರುವಾಗ, ಉಡುಪಿ SP ಇರುವಾಗ ಪತ್ರಿಕೆ ಮಿತ್ರರಾಗಿ ಕೆಲಸ ಮಾಡಿದವರು. ಸೊ TV ಚಾನೆಲ್ದಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಆ ಸಮಯದಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತು ಈ ಭಾಗದಲ್ಲಿ ಕರ್ನಾಟಕ ಪೂರ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ನಲ್ಲಿ ಹಿಸ್ಟ್ರಿ ತುಂಬ, ನಾನು ಅವ್ರ ಸ್ಪೀಚ್ ನಿನ್ನೆ ಇವತ್ತು ನೋಡಿದ್ದೀನಿ, ಏನು ಮಾತಾಡ್ತಾ ಇದ್ದಾರೆ, ಇತ್ತೀಚೆಗೆ ಏನು ಮಾತಾಡಿದರು, ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಯುವಕರಿಗೂ ಎಷ್ಟು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ಅದೆಲ್ಲ ಕೂಡ ಒಂದು ಸ್ಪೀಚ್ನಲ್ಲಿ ತಗೊಂಡು ಬರ್ತಾ ಇದ್ದಾರೆ ಶ್ರೀಕಾಂತ್ ಶೆಟ್ಟಿ ಅವರು. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇವಾಗ ಒಂದು ದೇಶ ಮೇಲೆ ಭಾಳ ತಪ್ಪು ನೆರೆಟಿವ್ ವರ್ಲ್ಡ್ ಲೆವೆಲ್ದಲ್ಲಿ ಬಿಲ್ಡ್ ಮಾಡ್ತಾರೆ, ಅದು ಇಸ್ರೇಲ್, ಸೆಕೆಂಡ್ ಇಸ್ ಇಂಡಿಯಾ. ಆ ಇಸ್ರೇಲ್ ದೇಶ ಏನು, ವಾಟ್ ಇಸ್ ದ್ಯಾಟ್, ಯಾಕೆ ಅವರು ಯಾವಾಗಲೂ ಜಗಳದಲ್ಲಿ ಇದ್ದಾರೆ. ನಿನ್ನೆ ಕೂಡ ತಾವು ನೋಡಿರ್ಬೋದು, ಹಸನ್ ನಸರಲ್ಲ ಇಸ್ ಅ ಬಿಗ್ ಟೆರರಿಸ್ಟ್. ಅವರು ಕಿಲ್ಲಿಂಗ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಅವರಿಗೂ ಫ್ಯೂನರಲ್ ಇತ್ತು, ತುಂಬ ರೀತಿಯಲ್ಲಿ ಜನ ಬಂದು ಎಲ್ಲ ಫ್ಯೂನರಲ್ ಮಾಡಿದರು ಆ ಟೆರರಿಸ್ಟ್ ಹಸನ್ ನಸರಲ್ಲ. ಅಷ್ಟು ಜನ ಕೂತ್ಕೊಂಡು ಫ್ಯೂನರಲಲ್ಲಿ ಇರುವಾಗ ಇಸ್ರೇಲ್ ಏನು ಮಾಡಿದರು, ಯಾವ ಫೈಟರ್ ಪ್ಲೇನ್ ಇಟ್ಕೊಂಡು ಹಸನ್ ನಸರಲ್ಲ ಬಾಂಬ್ ಹಾಕಿ ಅವರು ತೀರಿ ಹೋಗಿದ್ದಾರೆ, ಅದೇ ಫೈಟರ್ ಪ್ಲೇನ್ ಮೇಲೆ ಹೋಗಿತ್ತು. ಇದೇನು ವಾರ್ನಿಂಗ್ ಕೊಟ್ಟಿದ್ದಾರೆ, ಯಾರಾವುದೊಬ್ಬರು ಇವತ್ತು ನೀವು ಫ್ಯೂನರಲ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ನಾಳೆ ಯಾರಾವುದು ಇನ್ಸ್ಪಿರೇಷನ್ ತಗೊಂಡು ಇಸ್ರೇಲ್ ಮೇಲೆ ಕೈ ಹಾಕಲಿಕ್ಕೆ ಬಂದಿದ್ದೀರನಾ, ನೀವು ಫ್ಯೂನರಲ್ ಎಕ್ಸ್ಪರ್ಟ್ಸ್ ಮಾತ್ರ ಲೈಫ್ನಲ್ಲಿ ಇರ್ತೀರಾ ಅಂತ ಕೇಳಲಿಕ್ಕೆ ಅದೇ ವಿಮಾನ. ಎಷ್ಟು ಒಂದು ದೇಶಕ್ಕೆ ತಾಕತ್ತಿರಬೇಕು, ಈ ಥರ ಒಂದು ಮಾಡಬೇಕು, ಒಂದು ಮೆಸೇಜ್ ಕೊಡಬೇಕು. ಒಬ್ಬ ಟೆರರಿಸ್ಟ್ ಫ್ಯೂನರಲ್ನಲ್ಲಿ ಅದೇ 4 ಫೈಟರ್ ಜೆಟ್ ಕಳಿಸಿ ಅಲ್ಲಿರುವ ಎಲ್ಲ ಜನಕ್ಕೆ ಒಂದು ಮೆಸೇಜ್ ಕೊಡ್ತಾರನ್ನ, ಇಸ್ರೇಲ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಇಟ್ ಇಸ್ ಬಿಲ್ಡ್ ಆಫ್ ಅ ಡಿಫ್ರೆಂಟ್ ಮಾರಲ್ ಫೈಬರ್. ಅದೆಲ್ಲ ಕೂಡ ನಮ್ಮ ಕೇಳಲಿಕ್ಕೆ ಶ್ರೀಕಾಂತ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರು ಕೂಡ ಈ ಸಮಯದಲ್ಲಿ ನಾನು ನಮಸ್ಕಾರ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಸೊ ನನಗೂ ಕೊಟ್ಟಿರುವ ಟಾಪಿಕ್ಕು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಸಾಹೇಬರು ಇಸ್ ಅ ಲಿವಿಂಗ್ ಎಕ್ಸಾಂಪಲ್ ಆಫ್ ಸಂಬಡಿ ಹೂ ವಿತೌಟ್ ಎನಿ ಪರ್ಸನಲ್ ಅಜೆಂಡಾ, ಒಂದು ಪರ್ಸನಲ್ ಅಜೆಂಡಾ ಇಲ್ಲದೆ ದೇಶ ಮೇಲೆ ಅಪಾರ ಒಂದು ಪ್ರೀತಿ, ಒಂದು ಗೌರವ,
ಸಮಾಜ ಮೇಲೆ ಅಪಾರ ಒಂದು ಪ್ರೀತಿ, ಒಂದು ಗೌರವ ಇರುವಾಗ ಒಂದು ಪರ್ಸನಲ್ ವ್ಯಕ್ತಿ ನಮ್ಮ ದೇಶದಲ್ಲಿ ಏನು ಚೇಂಜ್ ಮಾಡಿ ತೋರಿಸ್ಬಹುದು, ಅದಕ್ಕೂ ನಮ್ಮ ಕಲ್ಲಡಕ ಪ್ರಭಾಕರ್ ಭಟ್ ಸಾಹೇಬರು ಅವರು ಉದಾಹರಣೆ. ದ ಸ್ಕೂಲ್ 45 ಇಯರ್ಸ್ ಹಿಂದೆ ಒಂದು ಚಿಂತನೆ, ಆ ಎಜುಕೇಷನ್ ಮಾಡೆಲ್ ಯಾವ ಥರ ಇರಬೇಕಾಗಿತ್ತು, ಆ ಟೈಮ್ನಲ್ಲಿ ನಾವೊಂದು ಸ್ಕೂಲ್ ಶುರು ಮಾಡಬೇಕು. ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್ ದ ಭಾರತೀಯ ಕಲ್ಚರ್, ನಮ್ಮ ಕ್ಯಾರೆಕ್ಟರ್ ರಿಫ್ಲೆಕ್ಟ್ ಮಾಡಬೇಕು. ಈ ಸ್ಕೂಲ್ದಲ್ಲಿ ಓದುವ ಮಕ್ಕಳು, ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಓದುವ ಮಕ್ಕಳು, ವೆನ್ ದೇ ಪಾಸ್ ಔಟ್ ಅಂಡ್ ಕಮ್ ಔಟ್, ಒಂದು ಭಾರತೀಯ ಸ್ಪಿರಿಟ್ನಲ್ಲಿ ನಮ್ಮ ದೇಶ ಕೆಲಸ ಮಾಡಬೇಕು. ಇಟ್ಸ್ ಅ ಬಿಗ್ ಥಿಂಕಿಂಗ್ 45 ಇಯರ್ಸ್ ಬ್ಯಾಕ್. ಆ ಟೈಮ್ನಲ್ಲಿ ದೇಶ ಪರಿಸ್ಥಿತಿ ಯಾವ ಥರ ಇರಬೇಕು, ಪೊಲಿಟಿಕಲ್ ಸಿಚುವೇಶನ್ ಯಾವ ಥರ ಇತ್ತು, ಎಷ್ಟು ಫೈಟ್ ಮಾಡಿ ದ ಕಂಪ್ಲೀಟ್ ಟೀಮ್, ವಿವೇಕಾನಂದ ವಿದ್ಯಾವರ್ತಕ ಸಂಘ ಇವರೆಲ್ಲ ಕೂಡ ಸೇರಿ ನಮ್ಮ ಕಣ್ಮುಂಚೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಎಜುಕೇಷನ್ ಮಾಡೆಲ್ ತೋರಿಸಿದ್ದಾರೆ. ನಾವೆಲ್ಲರೂ ಕೂಡ 4 ಜನ ಇವತ್ತು ಬೆಳಗ್ಗೆ ಹೋಗಿ ನಮ್ಮ ಸಣ್ಣ ಮಕ್ಕಳು ನೋಡಿಕೊಂಡು ಬಂದಿದ್ದೀವಿ. ದ ಕೈಂಡ್ ಆಫ್ ಕ್ಯೂರಿಯಾಸಿಟಿ, ಎಂಥೂಸಿಯಾಸಮ್, ಎನರ್ಜಿ, ಆ ಸಣ್ಣ ಮಕ್ಕಳು, ದ ವೇ ದೇ ಆರ್ ಧಾರ್ಮಿಕಲಿ ಓರಿಯೆಂಟೆಡ್. ಐ ಆಮ್ ವೆರಿ ಶ್ಯೂರ್ ದಿಸ್ ಇಸ್ ಡಾಕ್ಟರ್ ಕಲ್ಲಡಕ ಪ್ರಭಾಕರ್ ಭಟ್ ಸಾಹೇಬರವರು ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರನ್ನ ಸ್ಟೂಡೆಂಟ್ಸ್ ಮುಖಾಂತರ ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲ ಕೂಡ ಒಂದು ಉದಾಹರಣೆ. ಅವರಿಗೂ ಈ ಸಮಯದಲ್ಲಿ ದೊಡ್ಡ ಒಂದು ಧನ್ಯವಾದ ಹೇಳಬೇಕು, ನನ್ನ ಕರ್ತವ್ಯ ಆಗ್ತದೆ. ಸೊ ದ ಟಾಪಿಕ್ ಫಾರ್ ಮೀ ಟುಡೇ ಇಸ್ ಮೈ ಕಂಟ್ರಿ ಮೈ ಕಮಿಟ್ಮೆಂಟ್. ಸಾಹೇಬರು ಎಲ್ಲಿ ಬಿಟ್ಟಿದ್ರೋ ಅಲ್ಲಿருந்து ನಾನು ಶುರು ಮಾಡ್ತೇನೆ. ಸಾಹೇಬರು ಮಾತಾಡುವಾಗ ವೀರ ಶಿವಾಜಿ ಅವರ ಬಗ್ಗೆ ಮಾತಾಡಿ ಅವರು ಸ್ಪೀಚ್ ಮುಗಿಸಿದ್ರು. ಹೂ ಇಸ್ ವೀರ ಶಿವಾಜಿ? ಈಸ್ ಹಿ ಜಸ್ಟ್ ಅ ಕಿಂಗ್? ಈಸ್ ಹಿ ಜಸ್ಟ್ ಅ ರಿಬಲ್? Is he just a warrior king? Nama history books, when you read it, Veera Shivaji is characterized as multiple names. He is a rebel. He is a mountain rebel. He is a warrior king. Every time he was fighting. He was born in 1630, died in 1680, 50 years. He was only fighting. Either fighting with Mughals, or fighting with Bijapur Sultan, or fighting with Portuguese, or fighting with English, or is he a visionary leader who 450 years back had a thinking of how Bharat should be? So illiye idu narrative nalli problem aagtade. Now for the contemporary history textbooks, mostly it will show Veera Shivaji as a rebel king, ಒಂದು rebel king ಅಷ್ಟೇ. ಬಟ್ ಯಾರಾவது ஒரு ಹಿಸ್ಟ್ರಿ ಬಹಳ ತುಂಬಾ ಅರ್ಥದಲ್ಲಿ ನೋಡುವಾಗ he had a vision of Bharat. Every place were a Muslim power. 1498 ವಾಸ್ಕೋ ಡ ಗಾಮಾ ಬಂದಿದ್ರು. ಅವರು ಬಂದ ಮೇಲೆ ಸ್ವಲ್ಪ ಫಾರಿನರ್ಸ್ ಒಳಗಡೆ ಬರ್ಲಿಕ್ಕೆ ಶುರು ಮಾಡಿದ್ರು, ಸ್ಪೆಷಲಿ ದ ಕೋಸ್ಟಲ್ ಏರಿಯಾ, ಗೋವಾ ಅಂಡ್ ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ಪಾರ್ಟ್ಸ್ ಆಫ್ ಕೇರಳ, ಪಾರ್ಟ್ಸ್ ಆಫ್ ತಮಿಳುನಾಡು. ಫಸ್ಟ್ ಸೌತ್ ನಲ್ಲಿ ಶುರು ಮಾಡಿದ್ರು ಕೋಸ್ಟಲ್ ಏರಿಯಾದಲ್ಲಿ, ಕಾರಣ ಅವರು ಶಿಪ್ ನಲ್ಲಿ ಮಾತ್ರ ಬರ್ಲಿಕ್ಕೆ ಆಗ್ತದೆ. ಸೊ ದೇರ್ ಇನ್ ವಿ ಹ್ಯಾಡ್ ಅ ಪರ್ಸನ್ ಹೂಸ್ ಫಾದರ್ ಹಿಮ್ಸೆಲ್ಫ್ ವಾಸ್ ಸರ್ವಿಂಗ್ ಅಂಡರ್ ಅ ಸುಲ್ತಾನ್, ಹೂಸ್ ಫಾದರ್ ವಾಸ್ ಸರ್ವಿಂಗ್ ಅಂಡರ್ ಅ ಸುಲ್ತಾನ್. ಶಿವಾಜಿ ಅವರ ತಂದೆ ಸುಲ್ತಾನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸಣ್ಣ ಮಗು, ಆಫ್ಟರ್ ಬಾರ್ನ್, ಸೀಯಿಂಗ್ ಎವ್ರಿಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ಹಿಮ್, ಆಲ್ ದಿ ಇಸ್ಲಾಮಿಕ್ ಸುಲ್ತಾನ್ಸ್ ಒನ್ ಸೈಡ್, ದಿ ಇಂಪೀರಿಯಲ್ ಯುರೋಪಿಯನ್ ಪವರ್ಸ್ ಆನ್ ಒನ್ ಸೈಡ್ ಇನ್ ದ ಕೋಸ್ಟ್. ದೇರ್ ಹಿ ಹ್ಯಾಡ್ ಅ ವಿಷನ್, ಕ್ಯಾನ್ ಐ ರೀಕ್ರಿಯೇಟ್, ಕ್ಯಾನ್ ಐ ಫಾರ್ಮ್ ಅ ಹಿಂದೂ ಸ್ಟೇಟ್ ಇನ್ ದಿಸ್ ಏರಿಯಾ, ಸ್ಟಾರ್ಟಿಂಗ್ ಫ್ರಮ್ ಡೆಕಾನ್ ಪ್ಲಾಟೂ, ಇಲ್ಲಿ ಶುರು ಮಾಡಿ ನಾನು ದೇಶ ಫುಲ್ ಹೋಗಬಹುದಾ? ಜಸ್ಟ್ ಇಮ್ಯಾಜಿನ್, ತಾವು ಒಂದು ಸಣ್ಣ ಮಗುವಾಗಿ, ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್ as a small boy and girl. Let us take yourself to 1630, almost 400 years ಹಿಂದೆ ಹೋಗೋಣ. Surrounded by Islamic powers, because they have come in the last 500-600 years, starting from Khyber Pass, coming inside from Delhi, slowly coming and capturing everything. All those Islamic powers fighting among themselves, but when a common enemy come, joining and killing that common enemy. Adanalli Shivaji avaru, why is an important character in the Bharat's history. So that is very important for us to learn, to understand what is my country. Nama desha ಏನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಶಿವಾಜಿ ಅವರು 2 ಲೈನ್ ನಲ್ಲಿ ಓದಿದವನು ನಮಗೆ ಅರ್ಥ ಆಗಲ್ಲ. We have to read Shivaji, Veera Shivaji in fullest history, complete history ದಲ್ಲಿ ಓದುವಾಗ ಮಾತ್ರ ಅರ್ಥ ಆಗ್ತದೆ what was his vision. When no Indian kings at that point of time had something called a naval power, Shivaji was prepared to create a naval power. Boat ಬೇಕು, ದೊಡ್ಡ ಬೋಟ್ ಬೇಕು, ಆರ್ಮಡ್ ಆಫ್ ಫ್ಲೀಟ್ ಬೇಕು. ಕಾರಣ ಫ್ಯೂಚರ್ ವಾರ್ಸ್ ನಾವು ಸಿ ನಲ್ಲಿ ಜಗಳ ಮಾಡಬೇಕು, ಪೋರ್ಚುಗೀಸ್ ಜೊತೆಗೆ ಜಗಳ ಮಾಡಬೇಕು. Even Mughals might also get boat. So he had a vision. From scratch he created a naval power. He had a vision
war, instead of fighting in land, let me change it to mountains. 1 fort, 2 fort, 3 fort, ಒಂದೊಂದು ಫೋರ್ಟ್ ಕ್ಯಾಪ್ಚರ್ ಮಾಡಿದರು, ಫೋರ್ಟ್ ಬಿಲ್ಡ್ ಮಾಡಿದರು. ಸಿಂಧುದುರ್ಗ್ ಫೋರ್ಟ್ ಅವರು ಎಲ್ಲಿ ವಾಸ ಮಾಡಿದ್ದಾರೆ, ರಾಜ್ಘಾಟ್ಲಂದು. ಇಫ್ ಯು ಲುಕ್ ಎಟ್ ಎವ್ರಿ ಸಿಂಗಲ್ ಪ್ಲೇಸ್, he built forts to change the nature of warfare. Because Shivaji ಅವರು ಯಾವಾಗಲೂ ಜಗಳ ಮಾಡುವಾಗ it is always 1:200, 1:300, 1:400 ಫೈಟಿಂಗ್. ಅವರಲ್ಲಿ ಒಂದು ಜಗಳ ಮಾಡಲಿಕ್ಕೆ ಒಂದು ಸೋಲ್ಜರ್ ಇದ್ದಾರೆ, ಅವರು ಮಿತ್ರರಿದ್ದಾರೆ, ಆಲ್ವೇಸ್ ಆಪೋಸಿಟ್ ಸೈಡ್ ಇಸ್ ಆಲ್ವೇಸ್ 150, 200, 250 ಆ ರೇಷಿಯೋದಲ್ಲಿ he has to fight. So that is why it is important for us to understand our historical heroes in the correct context to understand what is my country. ಏನ ಮೈ ಕಂಟ್ರಿ, ಇದು ನಾವು ಎಲ್ಲರೂ ಕೂಡ ಒಂದೇ ಕಲ್ಪನೆಗೆ ಬರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೈ ಕಂಟ್ರಿ ವಿ ಶುಡ್ ನಾಟ್ ಸೇ ನೋ ಬಾರ್ಡರ್ನಲ್ಲಿ ನಾವು ಮಾಡಿದ್ದೀವಿ, ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಮೈ ಕಂಟ್ರಿ. ನೋ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಕಂಟ್ರಿ ಪ್ರಿಸೀಡ್ಸ್ ದಿಸ್ ಬಾರ್ಡರ್. ಮೆಕ್ಮೋಹನ್ ಲೈನ್, ಆಲ್ ದಿಸ್ ಲೈನ್ಸ್ ಆರ್ ಕ್ರಿಯೇಟೆಡ್ ಸಮಥಿಂಗ್ ಲೇಟರ್. ಭಾರತ ಎಷ್ಟು ವರ್ಷ ಓಲ್ಡ್? ಯಾರೋ ಡಸಂಟ್ ಈವನ್ ಅಂಡರ್ಸ್ಟ್ಯಾಂಡ್ ಭಾರತ್, ಡಸಂಟ್ ಈವನ್ ಅಂಡರ್ಸ್ಟ್ಯಾಂಡ್ ಅವರ್ ಕಲ್ಚರಲ್ ethos, doesn't even understand who we are. For English people, okay, Tamil people speak Tamil, Tamil Nadu speak people Tamil, Karnataka people speak Kannada, Bengali speak people speak Bengali. So everellaru kuda na ottu sersona, when we join together like a welding machine, and India is created. But English people doesn't know, even before they came into our country, people in Bharat were always moving from all through the territory. Somebody in Tamil Nadu will, after he has become 60, 70 years, one fine day, including my great-great-grandfather, they will call everybody to home. They will say, my life is ending, ನನ್ನ ಲೈಫ್ ಮುಗಿತು, ನಾನು ಏನು ಮಾಡಬೇಕು ಎಲ್ಲ ಮಾಡಿದ್ದೀನಿ, ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ, ನಾನು ಎಲ್ಲ ಬಿಟ್ಬಿಟ್ಟು ಕಾಶಿಗೆ ಹೊರಡ್ತೀನಿ. This is even before the concept of boundary, even before the concept of an administrative setup. ಎಲ್ಲ ಯಾರೆಲ್ಲ ಮಿತ್ರರು, ಯಾರೆಲ್ಲ ದೊಡ್ಡವರಿದ್ದಾರೆ ಎಲ್ಲ ಕರೆದು ಅವ್ರಿಗೆ ಊಟ ಕೊಟ್ಬಿಟ್ಟು ಕಾಶಿ ಯಾತ್ರೆ ಹೋಗುವಾಗ ನಮ್ಮೆಲ್ಲರೂ ಗೊತ್ತು, ಅವರು ಹೋಗ್ತಾರೆ, ವಾಪಸ್ ಮೋಸ್ಟ್ಲಿ ಬರಲ್ಲ. ಸೊ ನಾವೆಲ್ಲರೂ ಬಂದು ಅವ್ರಿಗೆ ನಮಸ್ಕಾರ ತಿಳಿಸಿ ಆಶೀರ್ವಾದ ಅವರಲ್ಲಿ ತಗೊಂಡು ಅವರು ಕಳಿಸಿಕೊಡ್ತು. ದೆನ್ ದೇ ಸ್ಟಾರ್ಟ್ ವಾಕಿಂಗ್ ವಿತೌಟ್ ಈವನ್ ನೋಯಿಂಗ್ ವಿಚ್ ಡೈರೆಕ್ಷನ್ ಎಕ್ಸಾಕ್ಟ್ಲಿ ನಾನು ಯಾವ ರೂಟ್ನಲ್ಲಿ ಹೋಗಬೇಕು. ದೇ ವಿಲ್ ಸ್ಟಾರ್ಟ್. ದಟ್ ಈಸ್ ಭಾರತ್ ಫಾರ್ ಅಸ್. ದಿಸ್ ಕಂಟ್ರಿ ವಾಸ್ ಆಲ್ವೇಸ್ ಕನೆಕ್ಟೆಡ್ ಬೈ ಪಿಲ್ಗ್ರಿಮ್ಸ್. ಯಾವಾಗಲೂ ಜನ ಇಲ್ಲಿಂದಲ್ಲಿ ಹೋಗಿದ್ರು. ತಮಿಳ್ನಾಡಿನಲ್ಲಿ where lot of political leaders create nuisance. If you look at some of our names, Shivakasi, where 90% of India's crackers are built, Shivakasi, namely Kasi ide. Tenkasi, a district in South Tamil Nadu, because Kasi is in north, one Kasi should be in south, so they named it as Tenkasi. The place where I am born, pakkadalli Avinashi, because that is middle. Kashi allide, idara 1000 years old. Not now, not today, not yesterday, not 1947. So this concept we have to understand what is my country. Nanna desha enu. Somebody is in Assam, he speaks Assamese, he speaks Bodo. Somebody in Bihar speaks Mithili or Hindi or some language. Nimaka spirit irbeku, all of us are essentially Bharatiyas in nature. We have to understand. Second question for you is, whether a country should have a religion or religion should have a country. What is the distinguished factor between a religion and a country? It's very simple to say. ಎಲ್ಲರಿಗೂ ಕೂಡ ಒಂದು ಇಸ್ಲಾಂ ಇರಬಹುದು, ಕ್ರಿಸ್ತ ಇರಬಹುದು, ಎನಿ ಸಿಂಗಲ್ ರಿಲಿಜನ್ ವಿಲ್ ಸೇ, okay, it's a doctrine, it's we have created together, there is a holy book, this is the way of worship, so this is a religion. Here only in our Hinduism we say it is a way of life. Why we say way of life? Because our Samskriti and Dharma has given us a way of life. That way of life has given us a religion. So illi mele ನಾವು ಇಂಪಾರ್ಟೆಂಟ್ ಗ್ರಂಥ, ಅವರ್ ವೆರಿ ಆಸ್ಪೀಸಿಯಸ್ ಬುಕ್ಸ್ಗೆ ನಾವು ಪೂಜೆ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೈ ಕಂಟ್ರಿ, ವೇರ್ ಮೈ ಕಂಟ್ರಿ ಇಸ್ ಕಮಿಂಗ್ ಫ್ರಮ್. ಸೊ ಮೈ ಕಂಟ್ರಿ ಇಸ್ ಯುನೀಕ್ ಬಿಕಾಸ್ ಮೈ ಕಸ್ಟಮ್ಸ್, ಮೈ ಧರ್ಮ, ಮೈ ಕಲ್ಚರ್, ಸಂಸ್ಕೃತಿ ಹ್ಯಾಸ್ ಗಿವನ್ ಮೀ ಎ ವೇ ಆಫ್ ಲೈಫ್. ಈ ಥರವೇ ಬದುಕಬೇಕು ನನಗೆ ಹೇಳಿಕೊಟ್ಟಿದ್ದಾರೆ. ಫ್ರಮ್ ದಟ್ ವೇ ಆಫ್ ಲೈಫ್ ಎ ರಿಲಿಜನ್ ಇಸ್ ಡಿರೈವ್ಡ್. ಅದಕ್ಕೆ ನಾವು ಹಿಂದೂ ವೇ ಆಫ್ ಲೈಫ್ ಅನ್ನು ಹೇಳ್ತೀವಿ. ಬ್ರಿಟಿಷ್ ಅವರು ಬಂದ ಮೇಲೆ ಹಿಂದೂಯಿಸಮ್ ಇಸ್ ಎ ರಿಲಿಜನ್ ಹೇಳಿದ್ದಾರೆ. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಮೈ ಕಂಟ್ರಿ. ಇಫ್ ಯು ಗೋ ಟು ಅಮೆರಿಕಾ, ದೇರ್ ಕಾನ್ಸೆಪ್ಟ್ ಆಫ್ ಮೈ ಕಂಟ್ರಿ ಇಸ್ ಡಿಫರೆಂಟ್.
ಓ ನಾವು ಬಂದಿದ್ದೀವಿ, ಆಲ್ ದಿ ಇಂಗ್ಲೆಂಡ್ ಪೀಪಲ್ ಕೇಮ್ ಟು ಸೆಟಲ್, ಉಳಿರುವ ನೇಟಿವ್ಸ್ಗೂ ಅವ್ರಿಗೂ ಫೈಟ್ ಆಯಿತು, ಜಗಳ ಆಯಿತು, ಐರಿಷ್ ಪೀಪಲ್ ಕೇಮ್ ಟು ಸೆಟಲ್, ನಾವು ಜಗಳ ಮಾಡಿ ನೇಟಿವ್ಸ್ ಎಲ್ಲ ಮುಚ್ಚಾಕಿದ್ದೀವಿ, ಆಮೇಲೆ ನಾವೆಲ್ಲ ಸೇರಿದ್ದೀವಿ, ನಾವು ಅಲ್ಲಿ ಪರ್ಚೇಸ್ ಮಾಡಿದ್ದೀವಿ, ಈ ಪರ್ಚೇಸ್ ಅಗ್ರಿಮೆಂಟ್ ಹಾಕಿದ್ದೀವಿ, ಅಲಾಸ್ಕಾ ಮಾಡಿದ್ದೀವಿ, ಲೂಸಿಯಾನಾ ತಗೊಂಡಿದ್ದೀವಿ, ಆಮೇಲೆ 1776 ನಾವೆಲ್ಲ ಸಿಗ್ನೇಚರ್ ಹಾಕಿ ಒಂದು ದೇಶ ಆಗಿದ್ದೀವಿ. ಪ್ರಾಬ್ಲಮ್ ಏನು? ವೈ ಡಿಡ್ ಟ್ರಂಪ್ ವಿನ್? ಇಡೀ ಪ್ರಪಂಚದಲ್ಲಿರುವ ಯಾವ ಪತ್ರಿಕೆ ಮಿತ್ರರು ಕೂಡ ಟ್ರಂಪ್ ಬೇಕಾಗಿಲ್ಲ. ನ್ಯೂಯಾರ್ಕ್ ಟೈಮ್ಸ್ wrote an editorial against Trump. No, Trump should not win. Washington Post, it was about to write an editorial. The owner said, don't write. Every single major newspaper, they did not want Trump to win. Billionaires did not want Trump to win. All the Fortune 500 billionaires, they wrote a letter, no, Kamala Harris ಗೆಲ್ಲಬೇಕು, Trump should not win. But still Trump won. Why? ಎಲ್ಲಿ ಒಂದು ದೇಶದಲ್ಲಿ when there is no dharma to hold the place together, when there is no essential character of a nation, then ಇದಕ್ಕೊಂದು ಇಂಗ್ಲಿಷ್ ವರ್ಡ್ ಕೊಟ್ಟಿದ್ದೀವಿ, ಸಮಥಿಂಗ್ ಕಾಲ್ಡ್ ವೋಕಿಸಮ್ ಒಂದು ವರ್ಡ್ ಕೊಟ್ಟಿದ್ದೀವಿ. ವಿ ಹ್ಯಾವ್ ಗಿವನ್ ಅ ವರ್ಡ್ ಕಾಲ್ಡ್ ವೋಕಿಸಮ್. ಅದಕ್ಕೊಂದು ಶಬ್ದ ವೋಕಿಸಮ್ ಒಂದು ಕೊಟ್ಟಿದ್ದೀವಿ. ಯಾರು ಬೇಕನಾಳು ಏನ್ ತರ ಬೇಕನಾಳು ಇರಬಹುದು. ನೋಬಡಿ ಕ್ಯಾನ್ ಕ್ವೆಶ್ಚನ್. ಎ ಪರ್ಸನ್ ಹೂ ಇಸ್ ಬಾರ್ನ್ ಅ ಬಾಯ್ ಕ್ಯಾನ್ ಬಿ ಚೇಂಜ್ಡ್ as a girl. ಎ ಪರ್ಸನ್ ಬಾರ್ನ್ ಅ ಗರ್ಲ್ ಕ್ಯಾನ್ ಬಿ ಚೇಂಜ್ಡ್ as a boy. I can put a puberty blocker and change the nature of a human anatomy. ಇದೆಲ್ಲ ಅಮೆರಿಕಾದಲ್ಲಿ ಲಾಸ್ಟ್ 20 years 30 years ಎಲ್ಲ ಇದರಲ್ಲಿ ಅಮೆರಿಕನ್ ಫೆಲೋ ಸೆಡ್ ಇನಫ್ ಇಸ್ ಇನಫ್. ಅದಕ್ಕೆ ನಾವು ಶಬ್ದ ಏನು ಹೇಳ್ತೀವಿ, ಕನ್ಸರ್ವೇಟಿವ್ ಒಂದು ವರ್ಡ್ ಕೊಡ್ತೀವಿ. ನಾನು ಜರ್ಮನ್ ಎಲೆಕ್ಷನ್ ನಲ್ಲಿ ದ ಕನ್ಸರ್ವೇಟಿವ್ ಕ್ರಿಶ್ಚಿಯನ್ ಯೂನಿಯನ್ ಪಾರ್ಟಿ ವಾನ್. ಇದಕ್ಕೆ ವರ್ಲ್ಡ್ ನಲ್ಲಿರುವ ಜರ್ನಲಿಸ್ಟ್ ಏನು ಬರೀತಾರೆ, ಓ ಫಾರ್ ರೈಟ್ ಒಂದು ಪಕ್ಷ ಬಂದಿತ್ತು, ನೆಕ್ಸ್ಟ್ ಒಂದು ಪಕ್ಷ ಇದೆ, ಅವ್ರು ಗೆಲ್ತಿದ್ದಾರೆ, ಸೊ ಜರ್ಮನಿ ಇಸ್ ಗೋಯಿಂಗ್ ಟುವರ್ಡ್ಸ್ ಕನ್ಸರ್ವೇಟಿವ್. ಅದಕ್ಕೆ ಮೊನ್ನೆ ನಮ್ಮ ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್ ಹೇಳಿದರು, ನೀವೇನ್ ಮಾಡ್ತಾ ಇರ್ತೀರಾ, ನಾನು ಪ್ರಧಾನ ಮಂತ್ರಿ ಮೋದಿ ಅವರು ಟ್ರಂಪ್ 3 ಜನ ನೀವು ವರ್ಲ್ಡ್ ನಲ್ಲಿರುವ ಎಲ್ಲ ಸೇರಿ ನಾವು ಕನ್ಸರ್ವೇಟಿವ್ ಈ ಕಡೆ ಪುಷ್ ಮಾಡ್ತಾ ಇದ್ದೀರಾ. ಸೊ ದ ವರ್ಲ್ಡ್ ಇಸ್ ಚೇಂಜಿಂಗ್. ಯಾರು ಅರ್ಥ ಮಾಡಿಕೊಳ್ಳಲ್ಲ ನಿಮಗದು ಪ್ರಾಬ್ಲಮ್ ಆಗ್ತದೆ. ಸೊ ನೌ ಐ ಆಮ್ ವೆರಿ ಶ್ಯೂರ್ ಶ್ಯಾಮನ್ ಅರ್ಗುನ್ ಮೇಡಮ್ ಇಸ್ ಗೋಯಿಂಗ್ ಟು ಟಾಕ್ ಮೋರ್ ಅಬೌಟ್ ದಿಸ್. ಸೊ ನನ್ನ ರಿಕ್ವೆಸ್ಟ್ ತಮಕ್ಕು, ಮೈ ಕಂಟ್ರಿ ವೆನ್ ಎನಿಥಿಂಗ್ ವಿ ಡೂ ಡಿಫರೆಂಟ್ ವಿಚ್ ಇಸ್ ಅಗೇನ್ಸ್ಟ್ ದಿ ಅಬ್ರಹಾಮಿಕ್ ಫೇತ್, which is against the way of life of certain people, immediately they say, oh, you are conservative. Economist or New York Times or Washington Post ಓದುವಾಗ, Sunday Guardian ಓದುವಾಗ, they'll say Modi is a authoritarian conservative leader. I used to have debate with a lot of English friends ಅಲ್ಲಿ ಆಕ್ಸ್ಫೋರ್ಡ್ ನಲ್ಲಿ when I was there for 4 months. ಯಾಕೆ ನೀವು ಮೋಡಿಜಿ ಕನ್ಸರ್ವೇಟಿವ್ ಮಾತ್ರ ಹೇಳ್ತೀರಾ, ಆ ಜೊತೆಗೆ ಅಥಾರಿಟೇರಿಯನ್ ಹೇಳ್ತೀರಾ, ಯಾಕೆ ಹೇಳ್ತೀರಾ? they'll say no, Modiji is saying nation first. ನೇಷನ್ ಫಸ್ಟ್ ನೀವು ಹೇಳುವಾಗ ನೀವು ಕನ್ಸರ್ವೇಟಿವ್, ನೇಷನ್ ಫಸ್ಟ್ ನೀವು ಹೇಳುವಾಗ ನೀವು ಅಥಾರಿಟೇರಿಯನ್. ದೆನ್ ಮೈ ಆರ್ಗ್ಯುಮೆಂಟ್ ಇಸ್, ವಾಟ್ ಇಸ್ ರಾಂಗ್ ಇನ್ ಸೇಯಿಂಗ್ ನೇಷನ್ ಫಸ್ಟ್? ಮೋದಿಜಿ ಸೆಡ್ ನೇಷನ್ ಫಸ್ಟ್ ಇನ್ 2014. ಟ್ರಂಪ್ ಇಸ್ ಸೇಯಿಂಗ್ ನೇಷನ್ ಫಸ್ಟ್ ಇನ್ 2025. 10 ವರ್ಷ ಆದ ಮೇಲೆ ದ ಸೇಮ್ ಅಮೆರಿಕನ್ಸ್ ಹೂ ಆರ್ ಕ್ರಿಟಿಸೈಸಿಂಗ್ ಅಸ್, ದೇ ಆರ್ ಸೇಯಿಂಗ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮಾಗಾ, ನೇಷನ್ ಫಸ್ಟ್, ನಮ್ಮ ದೇಶ ಫಸ್ಟ್. ಬಿಕಾಸ್ ಎವ್ರಿವೇರ್ ನಾವು ಕಲ್ಚರಲ್ ರೂಟಿಂಗ್ ಇಸ್ ಹ್ಯಾಪನಿಂಗ್. ಕಲ್ಚರಲ್ ರೂಟಿಂಗ್ ನಮ್ಮ ದೇಶ, ನಾವು ಇದರಲ್ಲಿ ಫಸ್ಟ್ ಶುರು ಮಾಡಿ. ಇಟ್ ಇಸ್ ಮೋದಿಜಿ, ಪ್ರಧಾನ ನರೇಂದ್ರ ಮೋದಿಜಿ ಇನ್ 2014 ಆನ್ವರ್ಡ್ಸ್ ದಿ ಅಡ್ಮಿನಿಸ್ಟ್ರೇಟಿವ್ ಸೆಟಪ್, ದ ವೇ ವಿ ಆರ್ ಬ್ರಿಂಗಿಂಗ್ ಗವರ್ನೆನ್ಸ್, ವಿ ಆರ್ ಪುಟ್ಟಿಂಗ್ ಕಲ್ಚರ್ ಫಸ್ಟ್. ಅದಕ್ಕೆ ಮುಂಚೆ ಸೆಕ್ಯುಲರ್, ಡಿಸೆಕ್ಯುಲರ್, ಡಿ ರೂಟಿಂಗ್ ಆಫ್ ಕಲ್ಚರ್. ಒಂದು ಫೌಂಡೇಶನ್ ಇಲ್ಲದೆ ಒಂದು ಮೇಲೆ ಈ ತರ ಇಡ್ತಾ ಇರ್ತೀವಿ. ವೆನ್ ದರ್ ಇಸ್ ನೋ ಫೌಂಡೇಶನ್ ರೂಟಿಂಗ್ ಟು ಹೋಲ್ಡ್ ಅಸ್ ಥಿಂಗ್, ವಿ ಆರ್ ಆಲ್ ಫ್ಲೋಟಿಂಗ್ ಇನ್ ದಿ ಏರ್. So that project started 400 years before. ಸ್ವಲ್ಪ ಡಿರೂಟಿಂಗ್ ಮಾಡಿ ನಾವೆಲ್ಲ ಕೂಡ we were just floating in the air. There is no derooting. Now rooting is happening. We are getting rooted to our soil, to our dharma, to our way of life. That is why very happy to see ಸರಸ್ವತಿ ವಂತನದಲ್ಲಿ ಶುರು ಮಾಡ್ತೀವಿ. ಎಷ್ಟೋ ಟೆನ್ಷನ್ ಅಲ್ಲಿ ತಾವು ಬರ್ತೀರಾ ಒಂದು ಸ್ಕೂಲ್ಗೂ, ಮಕ್ಕಳು ಸ್ಕೂಲ್ ಬಸ್ಸು, ಪ್ರೈವೇಟ್ ಬಸ್ಸು, ಗೌರ್ಮೆಂಟ್ ಬಸ್ಸು, ಅಲ್ಲೊಂದು ಓಡಿ ಬರ್ತೀರಾ. ಬಂದ ತಕ್ಷಣ 10 ನಿಮಿಷ ಸರಸ್ವತಿ ವಂತನ. ಜಸ್ಟ್ ಕಾಮ್ ಡೌನ್ ಯುವರ್ ನರ್ವ್ಸ್, ಯುವರ್ ಬ್ರೀತಿಂಗ್ ಪ್ಯಾಟರ್ನ್, ಈಡ ಪಿಂಗಲ 2 ಕೂಡ ಸಮಾನವಾಗಿ ತಗೊಂಡು ಬರಲಿಕ್ಕೆ. ಆಮೇಲೆ ಟು ಪ್ರಿಪೇರ್ ಯು ಫಾರ್ ರಿಸೀವಿಂಗ್ ನಾಲೆಡ್ಜ್ ಹ್ಯಾಪನಿಂಗ್. ಅದಾದ ಮೇಲೆ 5 ನಿಮಿಷ ಧ್ಯಾನ, ಸೊ ದಟ್ ಯುವರ್ ಮೈಂಡ್, ಯುವರ್ ಬಾಡಿ, ಯುವರ್ ಸೋಲ್ ಈಸ್ ಫುಲ್ಲಿ ಪ್ರಿಪೇರ್ಡ್ ಫಾರ್ ಯು ಟು ರಿಸೀವ್ ದ ನಾಲೆಡ್ಜ್, ವಾಟ್ ಎವರ್ ಧ್ಯಾನ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್. There is a science behind it. ಇದು ಎಲ್ಲಿಂದ ಬಂತು? ನಮ್ಮ ಕಲ್ಚರ್ದಲ್ಲಿ ಬಂದಿತ್ತು. ಇಟ್ ಹಸ್ ಕಮ್ ಫ್ರಮ್ ಅವರ್ ಸಂಸ್ಕೃತ.
So for a Western person will say, no, this is saffronization of education. People don't understand, will say, this is Hinduism. Education olagade Hinduism tagon bartira, saffronization tagon bartira. They will never understand in their life till they come and experience. Till they come and experience. There is nothing wrong in saffronization. Saffron color, people know. Color of sacrifice. Color of valor. Ella 1947 ಆದ ಮೇಲೆ slowly rightist, leftist. Saffron means extreme right. ನೀವು ಯಾರು ಬೇಡ ಅಂತ ಹೇಳೋರೆ saffron. ಇದು ಇಷ್ಟು ನರೇಟಿವ್ ಬಿಲ್ಡ್ ಮಾಡಿ ಅದು JNUದಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಬಂದು ಅಷ್ಟು ಹಿಸ್ಟೋರಿಯನ್ಸ್ ಬರೆದು ಅದು ಒಂದೊಂದು ಸ್ಕೂಲ್ ಟೆಕ್ಸ್ಟ್ ಬುಕ್ ನಲ್ಲಿ ತಗೊಂಡು ಬಂದು ಅದು 3 ಜನರೇಷನ್ 4 ಜನರೇಷನ್ ಓದಿ ಅವರವರ ಮಕ್ಕಳಿಗೆ ಹೇಳ್ಕೊಟ್ಟು ಮೊಮ್ಮಕ್ಕಳಿಗೆ ಹೇಳ್ಕೊಟ್ಟು ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟು 5th ಜನರೇಷನ್ ನಾವು ಸ್ವಲ್ಪ ಫ್ರೀ ಆಗ್ತಾ ಇದ್ದೀವಿ. Finally, some national education policy has come, which says you should learn in your mother tongue. Mother tongue nalli odbeku. First time we are saying. For class 1 to class 5, starting from 2030, once NEP is implemented fully, we have to start learning illi Kannadalli odbeku, Tamil Nadunalli Tamildalli odbeku. First time, the child should not have a cognitive dissonance. Ena maneke hoguvaga ಎಷ್ಟು ಜನ ಮನೆಯಲ್ಲಿ ಇಂಗ್ಲಿಷ್ ಓದ್ತಾರೆ? ನನ್ನ ತಂದೆ ತಾಯಿ ಇಬ್ಬರಿಗೆ ಇಂಗ್ಲಿಷ್ ಗೊತ್ತಿಲ್ಲ. ನನ್ನ ಮನೆಯಲ್ಲಿ ಇಂಗ್ಲಿಷ್ ಓದ್ತಾರೆ, ಸ್ಕೂಲ್ನಲ್ಲಿ ಇಂಗ್ಲಿಷ್ ಕೇಳ್ಕೊಡ್ತಾರೆ, ಮನೆಗೆ ಹೋಗಿ ನನ್ನ ತಂದೆ ತಾಯಿಗೆ ಇಂಗ್ಲಿಷ್ನಲ್ಲಿ ಮಾತಾಡಲಿಕ್ಕೆ. ದೇರ್ ಇಸ್ ಅ ಕಾಗ್ನಿಟಿವ್ ಡಿಸನೆನ್ಸ್. ಆ ಸಣ್ಣ ಮಗುಕು ಫಸ್ಟ್ 10 ವರ್ಷ ಯಾವಾಗಲೂ ಕಾಗ್ನಿಟಿವ್ ಡಿಸನೆನ್ಸ್ ನಲ್ಲಿ ಇರ್ತದೆ. ಸೈಕಾಲಜಿ, ಇಲ್ಲಿ ಒಂದು ಲ್ಯಾಂಗ್ವೇಜ್, ಅಲ್ಲಿ ಒಂದು ಲ್ಯಾಂಗ್ವೇಜ್. ಆಪಲ್ ಹೇಳ್ತಾರೆ, ಇಲ್ಲಿ ಒಂದು ಹೇಳ್ತಾರೆ. ಆರೆಂಜ್ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ. ಮನೆಗೆ ಹೋಗುವಾಗ ಅದಕ್ಕೊಂದು ತಮಿಳ್ ಹೆಸರು ಹೇಳ್ತಾರೆ, ಇಲ್ಲಿ ಹೇಳ್ತಾರೆ. ಯುವರ್ ಬ್ರೈನ್ ಇಸ್ ಆಲ್ವೇಸ್ ಇನ್ ಅ ವೆರಿ ಕನ್ಫ್ಯೂಸಿಂಗ್ ಪ್ಯಾಟರ್ನ್. ಫಸ್ಟ್ ಟೈಮ್ ನಾವು ಹೇಳ್ತೀವಿ ನಮ್ಮ ಸಂಸ್ಕೃತಿಯಲ್ಲಿ ದ ಫೌಂಡೇಶನ್ ಲಿಟ್ರಸಿ ಮದರ್ ಭಾಷೆ ಮಾತೃ. ವಾಟ್ ಲ್ಯಾಂಗ್ವೇಜ್ ಯುವರ್ ಮದರ್ ಸ್ಪೀಕ್ಸ್ ಫ್ರಮ್ ವೂಮ್ಲಿருந்து ಏನ್ ಲ್ಯಾಂಗ್ವೇಜ್ ನಲ್ಲಿ ಮಾತಾಡ್ಕೊಂಡು ಬರ್ತೀವಿ ಆ ಲ್ಯಾಂಗ್ವೇಜ್ ನಲ್ಲಿ ಫೌಂಡೇಶನ್ ಲಿಟ್ರಸಿ ಓದಬೇಕು. ಓನ್ಲಿ ದೆನ್ ಯುವರ್ ಮೈಂಡ್ ಇಸ್ ಸೆಟ್. ಫಸ್ಟ್ ಟೈಮ್ ತುಂಬಾ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಇನ್ನು ಇಂಗ್ಲಿಷ್ ತುಂಬಾ ಕಷ್ಟ ಆಗಿಬಿಡುತ್ತೆ. ದ ಹೋಲ್ ವರ್ಲ್ಡ್ ಇಸ್ ಬಿಲ್ಡ್ ಅಪ್ ಆಫ್ ಇಂಗ್ಲಿಷ್. ಟರ್ಮಿನಾಲಜೀಸ್ ಇನ್ ಇಂಗ್ಲಿಷ್, ಸೈಂಟಿಫಿಕ್ ಜರ್ನಲ್ಸ್ ಇನ್ ಇಂಗ್ಲಿಷ್. ಸಡನ್ ಆಗಿ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗ್ತದ, ತಮಿಳದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗ್ತದ? That is why we have said 10 years, by 2030 it will all happen. Terminology will come. First class to 5th class, mother tongue, so that the child is not confused. 5 to 8, 5ನೇ 6ನೇ ಕ್ಲಾಸ್ ತಂದು 8ನೇ ಕ್ಲಾಸ್ ವರೆ ಪ್ರಿಫರಬಲಿ ಮದರ್ ಪ್ರಯತ್ನ ಮಾಡ್ತೀವಿ. 8th ಕ್ಲಾಸ್ ಆದ ಮೇಲೆ you will start learning other language. Of course other language ಜೊತೆಗೆ ಬರ್ತದೆ, but it will be a language paper. First time. Because education is reflecting our country, our Bharat, our soil, our spirit. So madam is a lawyer. The very unique thing about our legal system is Thomas Babington Macaulay, 1857, first war of Indian independence ಆಯ್ತು. ನಾವೆಲ್ಲ ಕೂಡ ಫಸ್ಟ್ ಬಾರಿ ಆರ್ಗನೈಸ್ಡ್ ಆಗಿ ಸೇರಿ ಅದು ಎಲ್ಲ ಕಡೆಯಲ್ಲಿ ಕೂಡ ಬ್ರಿಟಿಷ್ ಹೋರಾಟ ಮಾಡಿದ್ವಿ. ದ ಪೀಪಲ್ ಇನ್ ದ ಹೋಲ್ ಆರ್ಮಿ ವಿ ಫಾಟ್. Then they said, okay, East India Company kate mugitu. The British crown said, we will take over. 1860, the Queen took over. When the Queen took over, she felt India needs penal law. So Thomas Babington Macaulay, ಎಷ್ಟು ಜನಕ್ಕೂ ಗೊತ್ತಿರ್ತಾರೆ ಗೊತ್ತಿಲ್ಲ, Thomas Babington Macaulay wrote our education model. We all know Macaulay education health. It is Mr. Macaulay who wrote our Indian penal code also. So he came to Madras. ಮೆಡ್ರಾಸ್ಲಿருந்து ಅವರು ಊಟಿ ಕರ್ಕೊಂಡು ಹೋಗ್ತಾರೆ. ಮೆಕಾಲೆ ಬಂದ ಮೇಲೆ ಪೆಲಂಕ್ವಿನಲ್ಲಿ ಕೂತ್ಕೊಳಿಸಿ ಮೈಸೂರು ಕಡೆಯಲ್ಲಿ ನಡ್ಕೊಂಡು ಬಂದು ಸೊ ಎಲ್ಲ ಲಿಫ್ಟ್ ಮಾಡಿಕೊಂಡು ಊಟಿಗೆ ಹೋಗ್ತಾರೆ ಮೆಕಾಲೆ. ಏನೋ ಊಟಿದಲ್ಲಿ ಆ ಕೂಲ್ ಕ್ಲೈಮೇಟ್ ನಲ್ಲಿ ಹಿ ಹ್ಯಾಸ್ ಟು ರೈಟ್ ಬೋತ್ ಅವರ್ ಎಜುಕೇಶನ್ ಮಾಡೆಲ್, ಹಿ ಹ್ಯಾಸ್ ಟು ರೈಟ್ ಅವರ್ ಇಂಡಿಯನ್ ಪೀನಲ್ ಕೋಡ್. ಇದೀ ಪ್ರಪಂಚದಲ್ಲಿ ಹ್ಯಾವ್ ಯು ಸೀನ್, ಕ್ಯಾನ್ ಯು ಇಮ್ಯಾಜಿನ್ ಒನ್ ಫೆಲೋ ರೈಟಿಂಗ್ ದ ಪೀನಲ್ ಕೋಡ್, ಸೇಮ್ ಫೆಲೋ ರೈಟಿಂಗ್ ದಿ ಎಜುಕೇಶನ್ ಕೋಡ್? ಕ್ರಿಮಿನಲ್ಸ್ ಯಾವ ತರ ಇರಬೇಕು ಅದೇ ಮನುಷ್ಯ ಬರ್ದಿದ್ದಾನೆ, ಯಾವ ತರ ಓದಬೇಕು ಅದಕ್ಕೂ ಅದೇ ಮನುಷ್ಯ ಬರ್ದಿದ್ದಾನೆ. So 1860 we were reading, understanding, assimilating, because it was very clear. Nanaku European and thought and character back. I need people who can think like Europeans, who can work for Europeans, who can speak about the glory of Europeans. It was very clear. You know, avaru on the occupied people, occupy ಮಾಡ್ಲಿಕ್ಕೆ ಬಂದಿರುವ ಜನ. First time we have broke open it. We have written a law for ourselves. First ಇಷ್ಟು ದಿನ ಆದ ಮೇಲೆ ಪೀನಲ್ ಕೋಡ್ ಅಮೆಂಡ್ ಮಾಡಿದೀವಿ, CRPC ಅಮೆಂಡ್ ಮಾಡಿದೀವಿ, ಎವಿಡೆನ್ಸ್ ಆಕ್ಟ್ ಅಮೆಂಡ್ ಮಾಡಿದೀವಿ. ನಮ್ಮ ದೇಶಕ್ಕೂ ಏನ್ ರಿಫ್ಲೆಕ್ಟ್ ಮಾಡಬೇಕು ವಿ ಹ್ಯಾವ್ ಅಮೆಂಡೆಡ್.
Now you have to understand, this is your responsibility. Responsibility ಬರ್ತಾ ಇದೆ. First we are only talking about my country. ಇಲ್ಲ ಮೋದಿಜಿ ಅವರು ಬದಲಾವಣೆ ಮಾಡಿ ಹೋಗಿದ್ದಾರೆ, ಐ ಡೋಂಟ್ ಕೇರ್. ನೋ ನೋ, ಮೋದಿಜಿ ಅವರು ಬದಲಾವಣೆ ಮಾಡಿದಕ್ಕೋಸ್ಕರ ಕಾರಣ, ಎವ್ರಿಥಿಂಗ್ ವಿ ಡೂ ಇನ್ ಅವರ್ ಕಂಟ್ರಿ ಹ್ಯಾಸ್ ಟು ರಿಫ್ಲೆಕ್ಟ್ ಭಾರತೀಯ, ಯು, ಮೀ, ಸಾಯಿಲ್, ಅಂಡ್ ಯುವರ್ ಕಮಿಟ್ಮೆಂಟ್ ಇಸ್ ಟು ಟೇಕ್ ಇಟ್ ಫಾರ್ವರ್ಡ್. ಅದು ಇಂಪಾರ್ಟೆಂಟ್. ನಾವು ಇಷ್ಟು ಶ್ರೀರಾಮ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಇಷ್ಟು ಹೇಳ್ಕೊಟ್ಟಿದ ಮೇಲೆ ನಾನು ಏನು ಕೂಡ ಲೈಫ್ ಲೆಸನ್ ನಲ್ಲಿ ಇದು ಅಪ್ಲೈ ಮಾಡಲ್ಲ, ದೆನ್ ದೇರ್ ಇಸ್ ಸಮ್ ಮಿಸ್ಟೇಕ್ either you or from me or from some side. ಅದಕ್ಕೆ ನಮ್ಮ ದೇಶ, ಮೈ ಕಂಟ್ರಿ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆರಿ ಯುನೀಕ್ ಕಂಟ್ರಿ, ಇಟ್ಸ್ ಎ ವೆರಿ ಯುನೀಕ್ ಸಿವಿಲೈಸೇಷನ್, ಯುನೀಕ್ ಧರ್ಮ, ಬಿಕಾಸ್ ದಿಸ್ ಇಸ್ ದ ಓನ್ಲಿ ಕಂಟ್ರಿ, ಓನ್ಲಿ ಸಿವಿಲೈಸೇಷನ್, ಭಾರತ್, ವೇರ್ ಫ್ರಮ್ ಅ ವೇ ಆಫ್ ಲೈಫ್ ಎ ಕಂಟ್ರಿ ಇಸ್ ಫಾರ್ಮ್ಡ್. ಆ ವೇ ಆಫ್ ಲೈಫ್ ಎಲ್ಲಿ ಎಲ್ಲ ಇದೆ, ಅಖಂಡ ಭಾರತ್ ಅಂತ ಹೇಳ್ತೀವಿ. ಅಖಂಡ ಭಾರತ್ ಇಸ್ ನಾಟ್ ಎನ್ RSS ಪ್ರಾಜೆಕ್ಟ್. ಕಲ್ಲಡಕ ಪ್ರಭಾಕರ್ ಭಟ್ ಸಾಹೇಬರು ಅವ್ರು 10 ಜನ ಟಾಪ್ ಲೀಡರ್ಸ್ ಕೂತ್ಕೊಂಡು ಒಂದು ಪೆನ್ ತಗೊಂಡು, ಓ ಇದೇ ಅಖಂಡ ಭಾರತಪ್ಪ. ನೋ, ಅಖಂಡ ಭಾರತ್ ಇಸ್ ನಮ್ಮ ವೇ ಆಫ್ ಲೈಫ್ ಎಲ್ಲಿ ಎಲ್ಲ ಇದೆ, ದ ಹೋಲ್ ಥಿಂಗ್ ಇಸ್ ಕಾಲ್ಡ್ ಅಖಂಡ ಭಾರತ್. ದಟ್ ಇಸ್ ಅವರ್ ವೇ ಆಫ್ ಲೈಫ್. ಒಂದೇ ಸಂಸ್ಕೃತಿ ಇದೆ. ಮೇ ಬಿ ನೌ ಪಾಲಿಟಿಕ್ಸ್ ಹವ್ ಚೇಂಜ್ಡ್ ಅ ಬಿಟ್, ನೌ ಸಿಸ್ಟಮ್ಸ್ ಮೈಟ್ ಲುಕ್ ಡಿಫರೆಂಟ್, ಬಟ್ ಎಲ್ಲ ಕಡೆಯಲ್ಲಿ ದ ಬೇಸಿಕ್ ಸಂಸ್ಕೃತಿ ಅಂಡ್ ಕಲ್ಚರ್ ಇಸ್ ಆಲ್ವೇಸ್ ಸೇಮ್. ಅದಕ್ಕೆ ನಾವು ಹೇಳ್ತೀವಿ ಅಖಂಡ ಭಾರತತೆ ಇದಲ್ಲ. ಈವನ್ ನಾವು ಯು ಗೋ ಟು ಶ್ರೀಲಂಕಾ, ಬಿಕಾಸ್ ವಿ ಆಲ್ ನೋ ರಾಮಾಯಣ, ಆಲ್ಮೋಸ್ಟ್ 55% ಆಫ್ ರಾಮಾಯಣ ಹ್ಯಾಪನ್ಡ್ ಇನ್ ಶ್ರೀಲಂಕಾ, ಆಲ್ಮೋಸ್ಟ್ 55%. ಬಟ್ ಎಷ್ಟು ಜನಕ್ಕೆ ನಮಗೆ ಗೊತ್ತಿರ್ತದೆ ಇಂಡಿಯಾದಲ್ಲಿ ರಾಮಾಯಣ ಟ್ರಯಲ್ದಲ್ಲಿ ಎಷ್ಟು ರಿಚ್ ಪ್ಲೇಸಸ್ ಇದೆ, ಶ್ರೀಲಂಕಾದಲ್ಲಿ ಅಷ್ಟು ರಿಚ್ ಪ್ಲೇಸಸ್ ಇದೆ. When you have time in the future, when you go to Sri Lanka, when you go to the central province, Nurali ಅನ್ನೋ ಜಾಗ ಇದೆ. That is where Sita Mata was kept imprisoned. And people celebrate so much there. The natives are Singalas. Hanuman avaru paata, you could see the big feet of Hanumanji there. Where in the forest where Sita Mata ji was imprisoned, the trial where they were taken, the war that happened. ಸೊ ಇದೆಲ್ಲ ಕೂಡ ನಾವೆಲ್ಲ ಮಿಸ್ ಮಾಡಿದ್ದೀವಿ. ಓಕೆ, ಇಂಡಿಪೆಂಡೆನ್ಸ್ ಆಯಿತು, ನೀವೊಂದು ಕಡೆ ನಾವೊಂದು ಕಡೆ, ಇಟ್ ಇಸ್ ಆಲ್. ಬಟ್ ಅ ಕಂಟ್ರಿ ನೈಬರ್ ವೇರ್ 55% ಆಫ್ ರಾಮಾಯಣ ಹ್ಯಾಪನ್. ಸೊ ದಟ್ ಇಸ್ ವೈ ಮೋದಿಜಿ, ಬಿಫೋರ್ ಗೋಯಿಂಗ್ ಟು ರಾಮ್ ಟೆಂಪಲ್ ಫಾರ್ ದ ಪ್ರಾಣ ಪ್ರತಿಷ್ಠಾ, ಹಿ ರೀಟ್ರೇಸ್ ದ ಹೋಲ್ ಥಿಂಗ್. ಯಾಕೆಂದ್ರೆ ನಮ್ಮ ಜನರೇಷನ್ ಗೊತ್ತಾಗ್ಬೇಕು. ಸಂಬಡಿ 10 days ಅನುಷ್ಠಾನ ತಗೊಂಡು, ಸಂಬಡಿ ಫಾಸ್ಟಿಂಗ್ ತಗೊಂಡು, ಸಂಕಲ್ಪ ತಗೊಂಡು, ಈ ರೀಟ್ರೇಸ್ ದ ಹೋಲ್ ಥಿಂಗ್. He came to the whole thing right up to the last point when they left to Lanka for taking Sita Mata back. Again we are rooting it back to culture. Idu very jana ಏನು ಹೇಳ್ತಾರೆ, ನೋ ನೋ ನೋ, ಮೋದಿಜಿ ಅವ್ರಿಗೆ ಬೇರೆ ಕೆಲಸ ಇಲ್ಲ, ದ ರಾಮ್ ಟೆಂಪಲ್ ಇಸ್ ಅ ಪ್ರಾಜೆಕ್ಟ್ ಆಫ್ RSS. ಅವರು ಕೆಲಸ ಎಲ್ಲ ಸೇರ್ಕೊಂಡು 2,000 ಕೋಟಿ ಸುಮ್ಮನೆ ಖರ್ಚು ಮಾಡ್ತಾ ಇದ್ದಾರೆ. ವೈ ಆರ್ ದೇ ಸ್ಪೆಂಡಿಂಗ್ 2,000 crore? 2,000 crore ನಲ್ಲಿ ನಮಗೇನು ಲಾಭ? ಲೈಕ್ ಯೋಗಿಜಿ said, the Kumbh Mela in Prayagraj 3 ದಿವಸಕ್ಕೆ ಮುಂಚೆ UPCM ಯೋಗಿಜಿ ಅವರು ಹೇಳಿದರು, it is creating 3 lakh crore to the economy of Uttar Pradesh. 3 lakh crore, 3 ಲಕ್ಷ ಕೋಟಿ ರೂಪಾಯಿ. People going, flight ticket, car, room, people want to spend money. 3 lakh crore, one event. Can you imagine, sir? Just to put things in perspective, ನಮ್ಮ Islam friends, the Hajj, when they go for Hajj Yatra, it is 2 crore. 2 crore people do Hajj Yatra every year. Vatican, the largest gathering year-round people going out and coming out of Vatican is 90 lakh. 90 lakh. Put things in perspective. Prayagraj Mahakumbh Mela 650 million, 65 crore. ನಾನು ಕೆಲವು ಕಡೆ ಹೇಳ್ತಾ ಇರ್ತೀನಿ, ತಿರುಮಲ ಟೆಂಪಲ್ ಲಾಸ್ಟ್ ಇಯರ್ 3 crore people visited Tirumala. More than people who visited Mecca. Because we have to understand, first time we are giving an economic model. That economic model is built on religion. First time world ತೋರಿಸ್ತಾ ಇದೆ. There is an economic model we are showing to the world. Because our country is changing right in front of you. The GDP, you all know when it came. ಅಮೆರಿಕಾದಲ್ಲಿ ಡಿಪ್ರೆಷನ್ ಆಯಿತು 1933, 34, 35 till 39. ಇಡೀ ಪ್ರಪಂಚದಲ್ಲಿ ವಿ ಆರ್ ಯೂಸಿಂಗ್ ಅ ವರ್ಡಿಂಗ್ ಕಾಲ್ಡ್ ಗ್ರಾಸ್ ನ್ಯಾಷನಲ್ ಇನ್ಕಮ್, GNI. US ಎಕನಾಮಿಸ್ಟ್ ಟು ಮೆಷರ್ ನಮ್ಮ ದೇಶ ಎಷ್ಟು ಡಿಪ್ರೆಸ್ಡ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಇಂಡಿಕೇಟರ್ ಮಾಡಿದ್ರು, ದಟ್ ಇಸ್ GDP. 1944 ವರ್ಲ್ಡ್ ವಾರ್ ಸಮಯದಲ್ಲಿ ಎಲ್ಲ ಕಂಟ್ರಿ ಕೂತ್ಕೊಂಡು ಅಮೆರಿಕಾದಲ್ಲಿ
ನ್ಯೂ ಹ್ಯಾಂಪ್ಸ್ಪೈರ್ ಕಡೆಯಲ್ಲಿ ಎಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿದರು. ವರ್ಲ್ಡ್ ಬ್ಯಾಂಕ್ ಶುರು ಮಾಡಬೇಕು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಶುರು ಮಾಡಬೇಕು, ಡಾಲರ್ ಶುಡ್ ಬಿ ದ ರಿಸರ್ವ್ ಕರೆನ್ಸಿ, ಡಾಲರ್ಗೂ ಗೋಲ್ಡ್ ಸ್ಟ್ಯಾಂಡರ್ಡ್ ತಗೊಂಡು ಬರಬೇಕು. ಫ್ರಮ್ ದೆನ್ ಆನ್ ಆಲ್ ಆಫ್ ಅಸ್ ವರ್ ಥಾಟ್ ಇನ್ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್, ದಿಸ್ ಇಸ್ GDP, this is how GDP is calculated, the world's reserve currency is dollar, because dollar has got a gold standard. IMF, World Bank, which was created during the war time, ಅವರೇ ನಮಗೆ ಹೇಳ್ತಾರೆ, IMF will tell us how to run a world, run the country, World Bank will tell us how to run a country. First time we are breaking it. ನಮ್ಮ ದೇಶದಲ್ಲಿ ಬ್ರೇಕ್ ಮಾಡ್ತಾ ಇದೀವಿ to tell the world our economic model is very different, sir. ಮಹಾಕುಂಭಕ್ಕೂ 7,000 ಕೋಟಿ ಹಾಕ್ತೀವಿ, 3 ಲಕ್ಷ ಕೋಟಿ ಇನ್ಕಮ್ ಜನರೇಟ್ ಮಾಡ್ತೀವಿ. ಒನ್ ಎಕನಾಮಿಕ್ ಮಾಡೆಲ್ ವಿ ಆರ್ ಶೋಯಿಂಗ್ ಟು ದ ವರ್ಲ್ಡ್. ತಿರುಪತಿ ದೇವಸ್ಥಾನ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಆಸ್ಕ್ ಅ ಚೈಲ್ಡ್ ಹೂಸ್ ಹಿಯರ್, ನಾನೇ ಮೋನೋಲಾಗ್ ಮಾತಾಡೋಣ ತಪ್ಪಾಗ್ತದೆ. ತಿರುಪತಿ ದೇವಸ್ಥಾನ ಎಷ್ಟು ವರ್ತ್ ಇರಬಹುದು? ಒನ್ ಸ್ಟೂಡೆಂಟ್ ಕ್ಯಾನ್ ಟೆಲ್ ಮಿ ವಾಟ್ ಇಸ್ ದ ವರ್ತ್ ಆಫ್ ತಿರುಪತಿ ದೇವಸ್ಥಾನ? 1,000 ಕೋಟಿ ಇಲ್ಲ 2,000 ಕೋಟಿ. ತಿರುಪತಿ ದೇವಸ್ಥಾನ ಫುಲ್ ಕಂಪ್ಲೀಟ್, ಅದಕ್ಕೊಂದು ವ್ಯಾಲ್ಯೂ, ಎಕನಾಮಿಕ್ ವ್ಯಾಲ್ಯೂ ಆಗ್ತೀವಿ. ವಿ ಪುಟ್ ಅನ್ ಎಕನಾಮಿಕ್ ವ್ಯಾಲ್ಯೂ ಟು ಇಟ್. ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಬಂಗಾರದೆ, ಇಷ್ಟು ದುಡ್ಡದೆ, ಎಲ್ಲ ಇದೇನೋ ಒಂದು ಎಕನಾಮಿಕ್ ವ್ಯಾಲ್ಯೂ ಆಗ್ತೀವಿ. ಎಷ್ಟು ಇರಬಹುದು? ಕ್ಯಾನ್ somebody give me a random figure? 6,000 crore, 10,000 crore. ಸಾಯಿಬರು 10,000 crore ಹೇಳಿದ್ರು ಸಾಯಿಬರು. ಬೇರೆ ಕ್ಯಾನ್ somebody beat it? I'll take one more answer. Is it above 10,000 crore or below 10,000 crore? Above na ಎಷ್ಟು ಇರಬಹುದು? ಇಲ್ಲ ಸರ್ ಮೇಡಮ್, ಇಂಟೆಲಿಜೆಂಟ್ ಗೆಸ್. ಓಕೆ, ತಿರುಪತಿ ದೇವಸ್ಥಾನ ಇಸ್ ವರ್ತ್ 2,50,000 crore. ಇನ್ನು ಸರ್ ಒಂದು ಟೆಂಪಲ್ ಇಷ್ಟು ವರ್ತ್ ಹೇಳ್ತೀರಾ ತಾವು, ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ? ಪೀಪಲ್ ಹ್ಯಾವ್ ಕ್ಯಾಲ್ಕುಲೇಟೆಡ್. ತಿರುಪತಿ ದೇವಸ್ಥಾನ ಬ್ಯಾಂಕ್ ಅಕೌಂಟ್ ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಎಷ್ಟಿದೆ? 16,000 crore. ದಟ್ ಇಸ್ ದ ಫಿಕ್ಸೆಡ್ ಡೆಪಾಸಿಟ್ ಆಫ್ ಪೆರುಮಾಳ್. ಎಷ್ಟು ಬಂಗಾರ ಸೇಫ್ ನಲ್ಲಿ ಇಟ್ಟಿದ್ದಾರೆ? 11 ಟನ್ ಗೋಲ್ಡ್ ಅಂಡ್ ಸೇಫ್. 2.5 ಟನ್ ಪೆರುಮಾಳ್ ಅವರಿಗೂ ಜ್ಯುವೆಲ್ರಿ ಮಾತ್ರ ಇದೆ. 961 ಪ್ರಾಪರ್ಟಿ ದೇ ಓನ್ ಅಕ್ರಾಸ್ ಅವರ್ ಕಂಟ್ರಿ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ. 961 ಪ್ರಾಪರ್ಟಿ ವಿಚ್ ಜನರೇಟ್ಸ್ ರೆಂಟಲ್ ಇನ್ಕಮ್. ಸೊ ಬೇಸ್ಡ್ ಆನ್ ದಿಸ್ ಅನ್ ಇನ್ವೆಸ್ಟ್ಮೆಂಟ್ ಏಜೆನ್ಸಿ ಕ್ಯಾಲ್ಕುಲೇಟೆಡ್ ದ ಹೋಲ್ ಅಸೆಟ್. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ 2.5 lakh crore ಅದು ವರ್ತ್ ಒಂದು ರಿಸರ್ಚ್ ರಿಪೋರ್ಟ್ ಪಬ್ಲಿಷ್ ಮಾಡಿದ್ದಾರೆ, ಜಸ್ಟ್ ಬಂತು. ನೆಸ್ಲೆ, ದ ವರ್ಲ್ಡ್ಸ್ ಒನ್ ಆಫ್ ದ ಲೀಡಿಂಗ್ ಕಂಪನಿ ಫ್ರಮ್ ಸ್ವಿಸ್, ನೆಸ್ಲೆ ಇಸ್ ವರ್ತ್ 2.1 lakh crore. ನೆಸ್ಲೆ 100 ವರ್ಷ ದೊಡ್ಡ ಒಂದು ಸಂಸ್ಥೆ, 2,10,000 ಕೋಟಿ ವರ್ತ್. ಒನ್ ಟೆಂಪಲ್ ಇನ್ ತಿರುಪತಿ ವಿಚ್ ರಿಫ್ಲೆಕ್ಟ್ಸ್ ಅವರ್ ವೇ ಆಫ್ ಲೈಫ್ ಇಸ್ ವರ್ತ್ 2,50,000 crore. Now this is how the future Bharatiya should think. Okay, 2,50,000 crore. Next ನೀವು immediately think ಮಾಡ್ತೀರಾ, ಓಕೆ ತಿರುಪತಿ ಎಕಾನಮಿ ಏನು? ಹಾರ್ವರ್ಡ್ ಹಸ್ ಡನ್ ಅ ಸ್ಟಡಿ ಫಾರ್ ತಿರುಪತಿ ಎಕಾನಮಿ. ತಿರುಪತಿಯಲ್ಲಿ ಯಾವ ಥರ ಎಕಾನಮಿ ಡಿಸ್ಟ್ರಿಕ್ಟ್ ಒಳಗಡೆ ಇದೆ? 48% ಡಿಪೆಂಡ್ ಆನ್ ಟ್ರಾನ್ಸ್ಪೋರ್ಟ್, ವೆಜಿಟಬಲ್, ಫ್ಲವರ್ಸ್ ಟು ಸರ್ವಿಸ್ ದ ತಿರುಪತಿ ಟೆಂಪಲ್. ಒಂದು ಡಿಸ್ಟ್ರಿಕ್ಟ್ ನಲ್ಲಿ 48% ಆಫ್ ಎಕಾನಮಿ ಇಸ್ ಡಿಪೆಂಡೆಂಟ್ ಓನ್ಲಿ ಟು ಸರ್ವಿಸ್ ದ ಟೆಂಪಲ್. ತಿರುಪತಿಯಲ್ಲಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬರ್ತಾ ಇದೆ. ಲಡ್ಡು, ಜಾಂಗ್ರಿ, ಜಿಲೇಬಿ, ಪ್ರಸಾದ್, ಎವ್ರಿಬಡಿ, 3 crore people coming. So all food processing industry coming, another 20%. So we are telling the world from Bharat, look, there is a new economic model. This economic model is based on my way of life. ನನ್ನ ಧರ್ಮದಲ್ಲಿ ಒಂದು ಎಕನಾಮಿಕ್ ಮಾಡೆಲ್ ನಾನು ತೋರಿಸ್ತಾ ಇದ್ದೀನಿ. ಅಯೋಧ್ಯ 2,000 ಕೋಟಿ ಆಯಿತು ಕಟ್ಟಲಿಕ್ಕೆ. ಇಟ್ ಮಸ್ಟ್ ಹ್ಯಾವ್ ಜನರೇಟೆಡ್ multiple times of that money. You must be knowing, Government of India and Government of UP, we are investing 80,000 crore in Ayodhya alone. 80,000 ಕೋಟಿ ರೂಪಾಯಿ 10 ವರ್ಷದಲ್ಲಿ ಅಯೋಧ್ಯದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. Because it is going to generate 100 times of investment. ಇಡೀ ನಮ್ಮ ದೇಶದಲ್ಲಿರುವ ಎಲ್ಲರೂ ಫ್ಲೈಟ್ನಲ್ಲಿ ಹತ್ಕೊಂಡು ರೋಮ್ ಹೋಗಿ, ವ್ಯಾಟಿಕನ್ ಸಿಟಿ ಹೋಗಿ, ಓ ಇವರೇ ಪೋಪ, ಅಲ್ಲಿ ಮೇಲೆ ಜನ್ನಲ್ದಲ್ಲಿ ಕೈ ತೋರಿಸ್ತಾ ಇದಾರಲ್ಲೋ ಅವರೇ ಪೋಪ, ಅದು ನೋಡ್ಲಿಕ್ಕೆ ಯಾಕೆ ಅಲ್ಲಿ ಹೋಗ್ಬೇಕು? ಅಲ್ಲಿ ಫ್ಲೈಟ್ ಟಿಕೆಟ್ ಹೋಯ್ತು, ಅಲ್ಲಿ ಇಟಲಿದಲ್ಲಿ ರೂಮ್ ಟಿಕೆಟ್ ಹೋಯ್ತು, ಟ್ರಾಮ್ ಟಿಕೆಟ್ ಹೋಯ್ತು. ಅವರೇ ಒಂದು ದಿನ ಬಂದು ತೋರಿಸ್ತಾರೆ, ತಪ್ಪಿಲ್ಲ, ಎಲ್ಲ ದೊಡ್ಡವರೆಲ್ಲ ನಾವು ನೋಡಬೇಕು. ಬಟ್ ದಟ್ ಇಸ್ ನಾಟ್ ದಿ ಓನ್ಲಿ ಮಾಡೆಲ್. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಆರ್ಗ್ಯೂ. ಸೊ ಯುವರ್ ಮೈಂಡ್ ಶುಡ್ ಥಿಂಕ್, ನನ್ನ ಟೆಕ್ಸ್ಟ್ ಬುಕ್ನಲ್ಲಿ ದಿ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಆಪರೇಟ್ಸ್ ಆನ್ ಅ ಸರ್ಟನ್ ಮಾಡೆಲ್. ದಿಸ್ ಸೆಮಿನಾರ್
Sri Rama first grade college, our Modiji is trying to break your mindset to say there is a different model happening, please look into it. So my country, I'm expanding it. Civilization, culture, Samskriti, Aganda Bharat, ಇದು ಯಾವಾಗಲೂ ಪ್ರಿಸರ್ವ್ ಮಾಡಬೇಕು. ದಟ್ ಈಸ್ ಯುವರ್ ನಂಬರ್ ಒನ್ ಕಮಿಟ್ಮೆಂಟ್. ಅದು ಬಿಟ್ಟು ತಮಗೆ ಬೇರೆ ಏನು ಕಮಿಟ್ಮೆಂಟ್ ಇಲ್ಲ. ದಟ್ ಈಸ್ ಯುವರ್ ನಂಬರ್ ಒನ್ ಕಮಿಟ್ಮೆಂಟ್ ಟು ಪ್ರಿಸರ್ವ್ ದಿಸ್ ಕಲ್ಚರ್. ಪ್ರಿಸರ್ವ್ ದಿಸ್ ಕಲ್ಚರ್. ದಟ್ ಈಸ್ ವೈ ವೆನ್ ವಿ ಸೇ ಕೌಸ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ನಮ್ಮ ದನ, ನಮ್ಮ ಸಂಪತ್ತು, ನಮ್ಮ ಸೊತ್ತು, ಇಟ್ ಇಸ್ ನಾಟ್. ನಮ್ಮ ಶ್ರೀಕಾಂತ್ ಶೆಟ್ಟಿ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಎಲ್ಲ ಭಾಷಣದಲ್ಲಿ ದನಕ್ಕೆ ಪ್ರೊಟೆಕ್ಷನ್ ತುಂಬಬೇಕು ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅವ್ರ ಹಿಂದುತ್ವನ ಹೇಳಿ ಅವ್ರಿಗೊಂದು ಸ್ಯಾಫ್ರನ್ ಪೇಂಟ್ ಹಾಕಿ ಅವರೊಂದು ಕಡೆ ನಾವು ಮುಷ್ ಮಾಡಿಬಿಡೋಣ. ನೋ, ದಟ್ ಇಸ್ ನಾಟ್ ಹೌ ಯು ಶುಡ್ ಥಿಂಕ್. ಬಿಕಾಸ್ ದೇರ್ ಇಸ್ ಅ ಕೌ ಇಸ್ ಲಿಂಕ್ಡ್ ಟು ಅ ರಿಲಿಜಿಯನ್, ಟು ಅ ಸಂಸ್ಕೃತಿ, ಟು ಅ ಕಲ್ಚರ್. ಇಟ್ ಇಸ್ ಲಿಂಕ್ಡ್. ಮೇಲೆ ವೇದ, ಉಪನಿಷತ್ ಎಲ್ಲ ಇದೆ ಸರ್. ಇದೆಲ್ಲ ಒಂದು ಆದ್ಮಿ ಒಬ್ಬರು ಬರಿದಿಲ್ಲ. ಎನ್ಲೈಟೆಂಡ್ ಸ್ಟೇಟ್ ಆಫ್ ಮೈಂಡ್ ನಲ್ಲಿ somebody received it, it is given to us. Enlightened state of mind. And the enlightened state of mind, ನಮ್ಮ ಸಂಸ್ಕೃತಿ ಎಜುಕೇಶನ್ ಮಾಡೆಲ್ದಲ್ಲಿ we are trying to take you to that enlightened state of mind. Because right now the Western model of education gives you a distracted state of mind. More things, more input, more technology, classroom ನಲ್ಲಿ ಟೆಕ್ಸ್ಟ್ ಬೋರ್ಡ್, ಅದು ಇದು, I even don't know what it is. iPad, tab. You go into a classroom, there is an iPad, tab. Fiber ಹೇಳಿದರು, AC classrooms, AC toilet, AC dining hall, AC classroom, AC ಮನೆ. International schools ಎಲ್ಲ, you just keep other model of education. So ಒಂದು ಸಣ್ಣ ಮಗು, when ನಮ್ಮ ಕಿಂಡರ್ ಗಾರ್ಡನ್ ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ we are teaching them how to hold a pen. ಒಂದು ಪೆನ್ ಹೋಲ್ಡ್ ಮಾಡಲಿಕ್ಕೆ there is a way to bring that child to hold a pen. There is a generation of students among us, ಅವ್ರಿಗೆ ಒಂದು ಪೆನ್ಸಿಲ್ ಹೋಲ್ಡ್ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬಿಕಾಸ್ ಫಾರ್ ದಮ್ ಪೆನ್ಸಿಲ್ ಮೀನ್ಸ್ ವಾಟ್ ಇಸ್ ದೇರ್ ಇನ್ ದ ಆಪಲ್ ಟ್ಯಾಬ್ ಪೆನ್ಸಿಲ್. ಆ ಪೆನ್ಸಿಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ನಮಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಕ್ಷರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಅಲ್ಲಿ ನಾವು ಅಕ್ಷರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಒಂದು ಕನ್ನಡ ನಾವು ಬರಿಬೇಕನ್ನ ಕೆಲವು ಅಕ್ಷರ ಮೇಲೆ ಇருந்து ಕೆಳಗಡೆ ಬರ್ತದೆ, ಕೆಲ ಅಕ್ಷರ ಕೆಳಗಡೆ ಇருந்து ಮೇಲೆ ಹೋಗ್ತದೆ. So they are telling you, a 4-year-old boy and girl, how to put your fingers like this. ಟ್ಯಾಬ್ ನಲ್ಲಿ ಏನು ಹೇಳ್ತೀವಿ, ನೀವು ಏನೋ ಬರಿ, ಸರಿ ಇಲ್ವಾ, ಎರೇಸರ್ ಇದೆ ಮಾಡಿಬಿಟ್ಟು ನೆಕ್ಸ್ಟ್ ಬರಿ. ದಟ್ ಇಸ್ ದ ಥಿಂಗ್ ಇನ್ ಟ್ಯಾಬ್. ಸೊ ಹೌ ವಿಲ್ ಎ ಸ್ಟೂಡೆಂಟ್ ನೋ ವಾಟ್ ಇಸ್ ಎಕ್ಸಲೆನ್ಸ್ ಇನ್ ಲೈಫ್? ಅಕ್ಷರ ಬರಿವಾಗ ನಾನು ತಪ್ಪು ಮಾಡದೇ ಬರಿಬೇಕು. ಐ ಶುಡ್ ರೈಟ್ ವಿತೌಟ್ ಮೇಕಿಂಗ್ ಎ ಸಿಂಪಲ್ ಮಿಸ್ಟೇಕ್. ಐ ಶುಡ್ ರೈಟ್ ಬ್ಯೂಟಿಫುಲಿ. ದಟ್ ಇಸ್ ಅವರ್ ಎಜುಕೇಶನ್ ಮಾಡೆಲ್. ಅಟೆನ್ಷನ್ ಕೊಟ್ಟು, ಧ್ಯಾನ ಕೊಟ್ಟು, ವಿ ರೈಟ್ ಅ ಸಿಂಪಲ್ ವರ್ಡ್. ದ ವೆಸ್ಟರ್ನ್ ಮಾಡೆಲ್, ಸಿನ್ಸ್ ಇಟ್ ಇಸ್ ಆಲ್ ಇನ್ ಎಲೆಕ್ಟ್ರಾನಿಕ್, ಇಟ್ಸ್ ಓಕೆ, ಆಯ್ತಾ, ಬ್ಯಾಕ್ ಸೈಡ್ ಎಲೆಕ್ಟ್ರಾನಿಕ್ ಎರೇಸರ್ ಇದೆ, ಈ ಥರ ಹಾಕಿದ್ದೀರ ಅದು ಹೋಗಿಬಿಡುತ್ತೆ, ಪುನಃ ಹಾಕಿ. ಹೊಸ ಟೆಕ್ನಾಲಜಿ ನೋಡ್ತಾ ಇದ್ದೀನಿ. ತಾವು ಅದು ಸುಮ್ಮನೆ ಲೆಟರ್ನಲ್ಲಿ ಬರಲಿಕ್ಕೆ ಟ್ರೈ ಮಾಡಿ, ಕಂಪ್ಯೂಟರ್ ವಿಲ್ ಪಿಕಪ್ and then computer will teach you what is this? How will a student understand what knowledge is? He will never understand, she will never understand what knowledge is. So your commitment is to preserve this culture. Technology tumba barutte, artificial intelligence barutte, everywhere it is there. When you go out, computer is becoming so powerful. You should never allow a computer to rule your human mind. The moment you do it, our culture is under threat. This culture, the beauty is enlightened state of mind. ನಾನು ದಿ ಕರೆಕ್ಟ್ ಶಬ್ದ ಏನು, ಸನ್ಯಾಸಿಯಾಗಿ ನಾನು ಬದುಕ್ತೀನಿ. ನಾನು ಗೃಹಸ್ಥ ಸ್ಟೇಟ್ಲಿருந்து ಒಂದು ರೀತಿಯಲ್ಲಿ ವನಪ್ರಸ್ಥ ಹೋಗ್ತೀನಿ. ಸೊ ಅವರ್ ಕಲ್ಚರ್ ಟೀಚಸ್ ಅಸ್, ಯುವರ್ ಮನಿ ಇಸ್ ನಾಟ್ ಯುವರ್ ಮನಿ, ಯು ಆರ್ ಅ ಕಸ್ಟೋಡಿಯನ್ ಆಫ್ ದಟ್ ಮನಿ. ಟಿಲ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ಎಕನಾಮಿಕ್ಸ್, ವಿಚ್ ಇಂಡಿಯನ್ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್, which is all a copycat model of the world, where it is written, your money is not your money, you are a custodian of your money, of society's money, because money is always getting transferred between point A to point B to points. Till we don't understand this, we don't understand what is my country. Till we don't understand what is the concept of wealth yaake beku. That is why we say, ನಾನು ಶ್ರೀರಾಮ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಓದಿದ್ದೀನಿ, ಐ ಕಮ್ ಫಸ್ಟ್. ಮ್ಯಾಂಗ್ಳೂರ್, ಜನರಲಿ ಮ್ಯಾಂಗ್ಳೂರ್ ಬುದ್ಧಿವಂತವ್ರು ಇದ್ದೀರಾ ತಾವೆಲ್ಲ, 10th 12th ಎಲ್ಲ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಳ್ತೀರಾ. ಐ ಸಿ ಮ್ಯಾಂಗ್ಳೂರ್, ಉಡುಪಿ, ಕಾರ್ಕಳ ಎಲ್ಲ ಇಡೀ ಪ್ರಪಂಚದಲ್ಲಿ ನೋಡ್ತೀನಿ ನಾನು. ಆ್ಯಪಲ್ದಲ್ಲಿ ನೋಡಿದ್ದೀನಿ, ಐ ಹ್ಯಾವ್ ಸೀನ್
seen the Mangalore people in San Francisco Apple headquarters. I've seen them in Tesla. I've seen them in some of the greatest companies of the world. And the surname ನೋಡುವಾಗ ನಾನು ಅವರಲ್ಲಿ ಹೋಗಿ ಮಾತಾಡ್ತೇನೆ, ನಮಸ್ಕಾರಮ್ಮನ್ನ, ಎಲ್ಲಿ ಅಣ್ಣ ನೀವು ದಕ್ಷಿಣ ಕನ್ನಡ ಕಡೆಯವರ, ಎಲ್ಲಿ ಬಂದಿದ್ದೀರಾ? ಇಲ್ಲನೇ ನಾನು ಕಾರ್ಕಳ, ನಾನು ಇಲ್ಲಿ ಉಪ್ಪಂದ, ನಾನು ಇಲ್ಲಿ, ನಾನು ಅಲ್ಲಿ, ನಾನು ಸುಬ್ರಹ್ಮಣ್ಯ, ನಾನು ಇಲ್ಲಿ ಊರನ್ನ, ಸಣ್ಣ ಸಣ್ಣ ಊರೆಲ್ಲ ಹೇಳ್ತಾರೆ, ನಾನು ಸುಬ್ರಹ್ಮಣ್ಯ. With surname I'll find out. Disproportionate number of Mangaloreans in the top companies in the world, technology, they're like dominating, which is welcome. At the same time, the people from Mangalore, you have a commitment. This is your place and your culture, because it's a very unique place. Idee Bharatadalli, if there is one unique place where dharma, religion, way of life, even now if it is not disturbed, it is Dakshin Kannada. Yedo ಒಂದು ಕಾರಣಕ್ಕೂ ಡಿಸ್ಟರ್ಬ್ ಆಗಿಲ್ಲ, yedo ಒಂದು ಕಾರಣ it is not disturbed. I am very, very surprised, very surprised. There is a generation after generation of people who have linked the way of life to temple, worship. Illi, the food is not disturbed. Inno ನಾವು, today morning I went in a hotel, I said, give me only Mangalore food. Like Mangalore food ಇದೆ ನಾನು ಕೊಡಬೇಕು. ಇಲ್ಲಿ ಬರುವಾಗ I take pride in having your food because it is preserved for centuries. Not McDonald's or KFC. This is your commitment. Nothing wrong in going to Tesla, nothing wrong in going to Apple, nothing wrong in going to US or Europe. ತಪ್ಪಿಲ್ಲ. Your commitment to your country is ತಾವು ಪ್ರಿಸರ್ವ್ ಮಾಡಬೇಕು. ನಾನು ಫ್ರಾನ್ಸ್ ಕಂಟ್ರಿಗೆ ಓದಿದ್ದೀನಿ, ಎಲ್ಲ ಭೂತಕೋಲಲ್ಲಿ ಬರಲೇಬೇಕು. ಯು ಹ್ಯಾವ್ ಟು ಕಮ್ ಬ್ಯಾಕ್. ಎಲ್ಲ ಗ್ರಾಮದಲ್ಲಿ ಆಗುವ ಎಲ್ಲ ದೇವಸ್ಥಾನಕ್ಕೆ ಬರಲೇಬೇಕು ತಾವು. ದಟ್ ಇಸ್ ವೈ ಮೋದಿಜಿ ಇಸ್ ಗಿವಿಂಗ್ ಯು ಅನ್ ಆಲ್ಟರ್ನೇಟ್ ಮಾಡಲ್. ಓಕೆ, ವಿ ವಿಲ್ ಡೂ SME ಬೇಸ್ಡ್ ಮಾಡಲ್. Germans, Mittelstand. If you look at the German development model, Germany, if you go look at small companies, if you go to Bavaria, small companies, 10 jana 20 jana irtare. The valuation would be $400 million, $450 million. It is not some 10,000 people with hard labor alla kutkonda model. Not a big corporation. India needs smaller corporation that is rooted locally. That is why when I came in, they gave me this brand, Sattvam ಒಂದು ಬ್ರ್ಯಾಂಡ್ ಕೊಟ್ಟಿದ್ದರು. ಇದು ನಮ್ಮ ಕಾಲೇಜ್, ಈ ಸ್ಕೂಲ್ದಲ್ಲಿ ಕಾಲೇಜ್ನಲ್ಲಿ ಓದಿದ ಒಬ್ಬರು ಇಲ್ಲಿ ಬಂಟ್ವಾಳದಲ್ಲಿ ಹಾರ್ದಿಕ್ ಹೆರ್ಬಲ್ಸ್ ಹೆಸರಿನಲ್ಲಿ he has started this water. ಬರೀ ವಾಟರ್ ಅಲ್ಲ, he has added something to this water which is vetiver, nut grass, ashwagandha, lemon grass, amla, ginger, ಇದೆಲ್ಲ ಕೊಟ್ಟಿದ್ದಾರೆ. So you are seeing a company ಇಷ್ಟು ಓದ್ಬಿಟ್ಟು, ಇಷ್ಟು ತಿಳ್ಕೊಂಡು, ಇಷ್ಟು ನಾಲೆಜ್ ಬಂದ ಮೇಲೆ rooted to the local economy and rooted here. That is important. That is what our country needs. ಏನಾಗ್ತದೆ, you need not go to Europe. ತಾವು ಇಲ್ಲಿ ಕೆಲಸ ಮಾಡಬಹುದು. You can create that environment here because our culture is preserved. The best and brightest of our country ಎಲ್ಲ ದೇಶ ಬಿಟ್ಟು ಹೋಗ್ತಾ Tesla wants you, Apple wants you. They cannot run without your brain. ಎಲ್ಲಾರಲ್ಲೇ ಹೋಗಿದ್ರೆ ನಮ್ಮ ದೇಶ ಯಾರು ಮುಂದೆ ತಗೊಂಡು ಹೋಗೋದು? ಬ್ರೈನ್ ಡ್ರೈನ್ ನಾವು ಹೇಳ್ತಾ ಇರ್ತೀವಿ, ಬಿಕಾಸ್ ವೇ ಆಫ್ ಲೈಫ್ ಇಸ್ ಬೆಟರ್. ಸತ್ಯ ನಡೆಯಲ್ಲ. ನಂಬರ್ 1, ಯು ಜಸ್ಟ್ ಗೂಗಲ್ ಆಲ್ಫಾಬೆಟ್ ಇಂಡಿಯನ್, ಮೈಕ್ರೋಸಾಫ್ಟ್ ಇಂಡಿಯನ್, ಟೆಸ್ಲಾ ನಂಬರ್ 2 ನಂಬರ್ 3 ಇಂಡಿಯನ್. ಡಾಜ್ ಒಂದು ಹೊಸದಾಗಿ ಹೇಳಿದ್ದಾರೆ ಟ್ರಂಪ್, ಇವರು ಎಲನ್ ಮಸ್ಕ್ ಜೊತೆಗೆ ಒಂದು 4 ಹುಡುಗರೆಲ್ಲ ನೋಡಿದ್ದೀರಾ. ಅವರೇ ಹೋಗಿ ಅಮೆರಿಕನ್ ಎಕಾನಮಿದಲ್ಲಿ ನೀವು ಕೆಲಸದಲ್ಲಿ ಇಲ್ಲ, 20 ವರ್ಷ ಹುಡುಗರು, 25 ವರ್ಷ ಹುಡುಗರು. ಅದರಲ್ಲಿ ಅರ್ಧ ಜನ ಇಂಡಿಯನ್ಸ್. ಎಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ತಗೊಂಡೋಗಿ ಕನೆಕ್ಟ್ ಮಾಡಿ, ನೀವು ಕೆಲಸ ಔಟ್ ಹೋಗಪ್ಪ, ನೀವು ಹೋಗಪ್ಪ, ನಿಮ್ಮ ಕೈಲಿ ಕೆಲಸ ಎಲ್ಲ ಎಫಿಷಿಯನ್ಸಿ ಮಾಡ್ತೀವಿ, ಎಲ್ಲ ಹೋಗು. ಟ್ರಂಪ್ಸ್ ರೈಟ್ ಹ್ಯಾಂಡ್ ಮ್ಯಾನ್ ಇಸ್ ಅನ್ ಇಂಡಿಯನ್. ಸೊ ಎವ್ರಿವೇರ್ ವಿ ಆರ್ ಸೀಯಿಂಗ್ ದ ಏಜ್ ಆಫ್ ಅವರ್ ಭಾರತ್ ಪೀಪಲ್ ಡಾಮಿನೇಟಿಂಗ್ ದ ವರ್ಲ್ಡ್. ಡಾಮಿನೇಟಿಂಗ್. It's just a matter of time. People like Vikram Sambhaji will dominate the literature. Just a matter of time. Literature ನಲ್ಲಿ ನೊಬೆಲ್ ಪ್ರೈಸು ಅದು ಇದು ವರ್ಲ್ಡ್ ಹಿಸ್ಟ್ರಿ ಪ್ರೊಫೆಸರ್ಸ್ ನಮ್ಮಿಲ್ಲ, ಬಿಕಾಸ್ ಇಟ್ಸ್ a civilizational clash. We will win it eventually. Now my understanding, when you say my commitment to my country, my commitment, it is commitment to your culture, because only from culture the country comes. You remove culture, the country will go, like how America is now. ಅದಕ್ಕೆ culture is the most important thing. We have a Bharatiya culture, overarching culture. ನಾನು ಅಸ್ಸಾಂಗೆ ಹೋಗ್ತೀನಿ, yes, we are connected by the same culture, but I have a Tamil culture, you have a Dakshin Kannada culture, you have a Tulu culture, you have a Kannada culture. We have subcultures, but overall we have one culture. This is very important for us to understand my commitment. So SMEs ಬೇಕು. We have to
get rooted companies, corporations there. So this is one. I'm very happy somebody is promoting it. ಅಕ್ಯೋಫನ ಇಡಬಹುದಾಯ್ತೆ, ಅಲ್ಲದ ಅವರು ಒಂದು ಬಿಸ್ಲರಿ ಇಡಬಹುದಾಯ್ತು, ಅಲ್ಲದ ಇನ್ನೊಂದು ಇಡಬಹುದಾಯ್ತು. Because consciously they want to promote a local person. Consciously they want to promote a local company. So consciously ತಗೊಂಡು ಬಂದು ಇಟ್ಟಿದ್ದಾರೆ. So Veera Shivaji's aspiration, Battle of Purantar, we all know the fort, big fight. Jai Singh comes, Aurangzeb sends him, or Rajput king, ಹೋಗಿ ನೀವು ಯಾರೋ ಕಳಿಸ್ತೀನಿ ಅಪ್ಪ, ಎಲ್ಲರಿಗೂ ಶಿವಾಜಿ ಹೊಡೆದಾಕ್ಬಿಟ್ಟಿದ್ದಾನೆ, ನೀವು ಏನೋ ಒಂದು ಮಾಡಿ ಗೆದ್ಕೊಂಡು ಬನ್ನಿ. Jai Singh is also a fierce warrior. At one point of time, even the great Veera Shivaji has to surrender. Has to write a letter to Aurangzeb. If you read that letter, you can't even understand how can Veera Shivaji write a letter like that to Aurangzeb. Then Shivaji had to surrender himself, submit himself, sign the treaty of Purantar to Jai Singh. ಆ ಟೈಮ್ನಲ್ಲಿ 90% ಆಫ್ ಹಿಸ್ ಟೆರಿಟರಿ ಇಸ್ ಗಿವನ್ ಬ್ಯಾಕ್. ನಾವು 90% ಏನು ಟೆರಿಟರಿ ಇತ್ತು ಕೊಟ್ಟಿದ್ರು. ಹಿ ಹ್ಯಾಡ್ 34 ಫೋರ್ಟ್ಸ್. ಹಿ ಹ್ಯಾಸ್ ಟು ಗಿವ್ ಬ್ಯಾಕ್ 25 ಫೋರ್ಟ್ಸ್ ಟು ಮುಗಲ್ಸ್. ಆ್ಯಡಿಂಗ್ ಇನ್ಸಲ್ಟ್ ಟು ಇಂಜರಿ, ಓನ್ಲಿ ರಿಕ್ವೆಸ್ಟ್ ಶಿವಾಜಿ ಮೇಡ್ ಇಸ್, ವೀರ ಶಿವಾಜಿ ಮೇಡ್ ಇಸ್, ಕೊಟ್ಟಿದ್ದೀನಿ, ಬಟ್ ಡೋಂಟ್ ಗಿವ್ ಮಿ ಅನ್ ಇಂಪೀರಿಯಲ್ ರ್ಯಾಂಕ್ ಆಫ್ ಕಮಾಂಡರ್. ಯಾಕಂದರೆ ಇಂಪೀರಿಯಲ್ ರ್ಯಾಂಕ್ ಆಫ್ ಕಮಾಂಡರ್ ಕೊಡುವಾಗ ಒಂದು ರೋಬ್ ಆಫ್ ಆನರ್ ಹಾಕೊಂಡು ಮುಗಲ ಕೆಳಗಡೆ ಕೆಲಸ ಮಾಡಬೇಕು. ನಾನು ಕೆಲಸ ಮಾಡ್ತೀನಿ, ಬಟ್ ಡೋಂಟ್ ಗಿವ್ ಮಿ ಅನ್ ಇಂಪೀರಿಯಲ್ ರೋಬ್. ಸೊ ದಟ್ ವಾಸ್ ಗಿವನ್ ಟು ಶಿವಾಜಿ ಸನ್, ವೀರ ಶಿವಾಜಿ ಸನ್ ಕೊಟ್ಟಿದ್ರು. ಅದು ಮಾತ್ರ ಅಲ್ಲ, ಆ್ಯಡಿಂಗ್ ಇನ್ಸಲ್ಟ್ ಟು ಇಂಜರಿ, ಬಿಜಾಪುರ್ ಜಗಳಕ್ಕೆ ಹೋಗುವಾಗ ಜೈ ಸಿಂಗ್ ಅವ್ರ ಜೊತೆಗೆ ಶಿವಾಜಿ ಕಳಿಸಿದ್ರು, ನೀವು ಹೋಗಿ ಮುಘಲ್ ಫೋರ್ಸ್ನಲ್ಲಿ ಜಗಳ ಮಾಡಿ ಬಿಜಾಪುರ್ ಸೋಲಿಸಿ ನಮಗೆ ಟೆರಿಟರಿ ಕೊಡು. ಹಿ ಹ್ಯಾಸ್ ಟು ಗೋ ಥ್ರೂ ಆಲ್ ದಿಸ್ ಥಿಂಗ್. ಹಿ ಹ್ಯಾಸ್ ಟು ಪುಟ್ ಹಿಸ್ ಹೆಡ್ ಡೌನ್. ಇದು ಎಲ್ಲ ಕೂಡ ಸಗಿಸಿದರು. ಕಾರಣ, ಹಿ ಹ್ಯಾಸ್ ಟು ಶೋ ಅಸ್ ಎ ಹಿಂದೂ ಕಂಟ್ರಿ ಇಸ್ ಪಾಸಿಬಲ್. ಛತ್ರಪತಿ, ದಟ್ ವರ್ಡ್ ಇಸ್ ಪಾಸಿಬಲ್. ಎ ಕಿಂಗ್, ಹಿಂದೂ ಕಿಂಗ್ ಇಸ್ ಪಾಸಿಬಲ್. ಎ ಪರ್ಸನ್ ಹೂ ಹ್ಯಾಡ್ 10-12 years, Shivaji, Veera Shivaji, he refused to write in Persian. The whole court language was Persian. Our Tande was writing in Persian. All sultans writing in Persian. But Shivaji wrote in Sanskrit. 13 years. 12 years. His seal was in Sanskrit. ಅವ್ರ ತಂದೆಯವರು ಜಾಗೀರ್ ಕೆಳಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈವನ್ ದೆನ್ ಹಿಸ್ ಲೆಟರ್ಸ್ ವೇರ್ ಇನ್ ಸಾನ್ಸ್ಕ್ರಿಟ್ ಟು ಟೆಲ್ ದಿಸ್ ಇಸ್ ಅ ಡಿಫರೆಂಟ್ ಕಲ್ಚರ್ ಅಟ್ 1640-44. ಸೊ ಯು ಹ್ಯಾವ್ ಟು ಆಲ್ವೇಸ್ ಟೇಕ್ ಇಟ್ ಬ್ಯಾಕ್ ಫ್ರಮ್ ಶಿವಾಜಿ, ರಾಣಾ ಮಹಾಪ್ರತಾಪ್ ಸಿಂಗ್ ಜಿ, ಟು ಸಿ ಅವ್ರ ಲೈಫ್ ಒನ್ ಲೈನ್ನಲ್ಲಿ, ದಯವಿಟ್ಟು ಅವ್ರ ಹಿಸ್ಟ್ರಿ ಒನ್ ಲೈನ್ನಲ್ಲಿ ನಾವು ಆ್ಯಡ್ ಮಾಡಬಾರ್ದು. ಎವ್ರಿ ಅವರ್ ಲೈಫ್ನಲ್ಲಿ ಎವ್ರಿ ವರ್ಡ್ ಇಸ್ ಎ ಹಿಸ್ಟ್ರಿ ಲೆಸನ್. Shivaji has to bend down at one point of time, again to come back, fight, win over, crown himself Chhatrapati, to show the whole of Bharat, whole of the world, and Hindu king and emperor is possible. That vision is getting reflected 400 years from now. Sometimes it will be late, but eventually it will happen. So man, somebody has to show us it is possible. Vajpayee, ಅಷ್ಟು ಪಾರ್ಟ್ನರ್ಸ್, ಅಷ್ಟು NDA ಪಾರ್ಟ್ನರ್ಸ್ ಇಟ್ಕೊಂಡು ಯಾಕೆ ತೋರಿಸಿದ್ರು? ಒಂದು ಸಾರಿ ನಮ್ಮ ದೇಶಕ್ಕೆ ತೋರಿಸ್ಬೇಕು, ದೇರ್ ಇಸ್ ಅ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ವಿಚ್ ಕ್ಯಾನ್ ರೂಲ್ ಫಾರ್ 5 years. ಇಲ್ಲ ಜನಕ್ಕೇನು, ಕಾಂಗ್ರೆಸ್ ಬಿಟ್ಟು ಯಾರು ನಮ್ಮ ದೇಶದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರು ಮಾತ್ರ 5 ವರ್ಷ, ಎಡೆಯಲ್ಲಿ ಯಾರಾದ್ರು ಬಂದಿದಾರನ 6 ತಿಂಗಳು 1 ವರ್ಷ, ನಮಗೆ ಸ್ಟೇಬಲ್ ಗೌರ್ಮೆಂಟ್ ಬೇಕು, ಕಾಂಗ್ರೆಸ್ ಕೊಡೋಣ. ಅಟಲ್ ಬಿಹಾರಿ ವಾಜಪೇಯಿ ಜಿ, ದ ಗ್ರೇಟ್ ಸ್ಟೇಟ್ಸ್ಮನ್, like Veera Shivaji ji, at one point of time in history, has to take DMK ಎಷ್ಟು ನಿಮಗೆ ಗೊತ್ತು? DMK ಇಟ್ಕೊಂಡು ಕೆಲಸ ಮಾಡಿದ್ರು. ಯಾಕೆಂದ್ರೆ ಒನ್ ಟೈಮ್ ಹಿ ಹ್ಯಾಸ್ ಟು ಶೋ ಅಸ್ ಇದು ಪಾಸಿಬಲ್ ನ. ಅದಾದ ಮೇಲೆ ನರೇಂದ್ರ ಮೋದಿ ಪಾಸಿಬಲ್. ವೈ ನರೇಂದ್ರ ಮೋದಿ ಜಿ ವಾಸ್ ಪಾಸಿಬಲ್? ಬಿಕಾಸ್ ವಾಜಪೇಯಿ ಜಿ ಶೋಡ್ ಅಸ್ ಇನ್ 1999 to 2004 an alternate ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮ ದೇಶದಲ್ಲಿ ಬರಬಹುದು. ಹಿಸ್ಟ್ರಿ ಇಸ್ ಆಲ್ವೇಸ್ ಲೈಕ್ ದಟ್. ಇವತ್ತು ನಾವು ಮಾಡುವ ಕೆಲಸಕ್ಕೂ ಇವತ್ತು ನಮಗೆ ಬರಲ್ಲ. ಆಫ್ಟರ್ 50 years, ಆಫ್ಟರ್ 100 years, ದಿಸ್ ಇಸ್ ದ ಸೆಕೆಂಡ್ ಕಮಿಟ್ಮೆಂಟ್ ಐ ಆಮ್ ಆಸ್ಕಿಂಗ್ ಯು. ಯು ಶುಡ್ ನಾಟ್ ಸೇ ಇವತ್ತು ನಾನು ಮಾಡುವ ಕೆಲಸಕ್ಕೂ ಇವತ್ತು ಸಾಯಂಕಾಲ ನನಗೆ ಫಲ ಬೇಕು. ಇಟ್ ನಾಟ್ ಹ್ಯಾಪನ್. ಈವನ್ ಶಿವಾಜಿ ಡಿಡ್ ನಾಟ್ ಗೆಟ್ ಇಟ್. LK Advani did not get it. All some of the greatest sung or top leaders, they did not get it because they did not expect it. Or expect madil. So your commitment to this country is, how can I advance this culture a bit? Nanna desha, nanna culture, ಸ್ವಲ್ಪ ಅಡ್ವಾನ್ಸ್ ಮಾಡಬಹುದಾ? ಎಕಾನಮಿದಲ್ಲಿ ಮಾಡಬಹುದು, ಮಾಡಬೇಕು. ಬಿಸ್ನೆಸ್ ನಲ್ಲಿ ಮಾಡಬೇಕು.
ದ ವೇ ಆಫ್ ಲೈಫ್ನಲ್ಲಿ ಮಾಡಬೇಕು, ಬಿಸ್ನೆಸ್ ಮಾಡೆಲ್ದಲ್ಲಿ ಮಾಡಬೇಕು, ರಿಲಿಜನ್ದಲ್ಲಿ ಮಾಡಬೇಕು. ಎವ್ರಿವೇರ್ ಯು ವಿಲ್ ಇನ್ನೋವೇಟ್, ಎವ್ರಿವೇರ್ ಯು ವಿಲ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ರೂಟ್ಸ್, ಆ್ಯಂಡ್ ಎವ್ರಿವೇರ್ ಯು ವಿಲ್ ಮೇಕ್ ಶ್ಯೂರ್ ದಿಸ್ ಕಲ್ಚರ್ ಇಸ್ ಅಡ್ವಾನ್ಸಿಂಗ್. ನಿಮಗೆ 100%, 99% ರಿಸಲ್ಟ್ ಆವಾಗ ಬರಲ್ಲ. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್. ದಟ್ ಇಸ್ ವಾಟ್ ಆ ಕಲ್ಚರ್. ಇಷ್ಟು ವೇದ ಯಾಕೆ ಹೋಗಬೇಕು, ಯಾಕೆ ಓದಬೇಕು, ಯಾಕೆ ಇಷ್ಟು ಉಪನಿಷತ್ತು ಹೋಗ್ಬೇಕು, ಬೆಳಗ್ಗೆ ಯಾಕೆ ಇಷ್ಟು ನಾವು ಗ್ರಂಥಗಳನ್ನು ಓದಬೇಕು? ಇಸ್ ಟು ಟೆಲ್ ಯು ವರ್ಕ್ ಇನ್ ಅ ಸ್ಟೇಟ್ ಆಫ್ ಮೈಂಡ್ ವೇರ್ ಯು ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್ಸ್. ರಿಸಲ್ಟ್ಸ್ ವಿಲ್ ಎವೆಂಚುವಲಿ ಕಮ್, ಯು ಜಸ್ಟ್ ಹ್ಯಾವ್ ಟು ಡೂ ಯುವರ್ ಕರ್ಮ. ಇದು ಸೆಕೆಂಡ್ ಕಮಿಟ್ಮೆಂಟ್. ಇತ್ತೀಚೆಗೆ ನಮ್ಮ ಹುಡುಗರಲ್ಲಿ ಏನು ಪ್ರಾಬ್ಲಮ್ ಇದೆ, ಇನ್ಸ್ಟೆಂಟ್ ರಿವಾರ್ಡ್ ಬೇಕು. ದೇ ಹ್ಯಾವ್ ಟು ಸೀ ಇಟ್ ಇನ್ ದರ್ ಐಸ್ ಟು ಟೆಲ್ ದ ವರ್ಲ್ಡ್, ಓಕೆ ನಾನು ಈ ಜಾಬ್ಗೆ ಹೋಗ್ತೀನಿ. You have to understand there will be some job, you may be superbly talented. Superbly talented, ಟೆಸ್ಲಾಕ್ಕೆ ಹೋಗಲ್ಲ, ಮೈಕ್ರೋಸಾಫ್ಟ್ಗೆ ಹೋಗಲ್ಲ, ಗೂಗಲ್ಗೆ ಹೋಗಲ್ಲ, ಆ್ಯಪಲ್ಗೆ ಹೋಗಲ್ಲ ಮಾತ್ರ. ಆ ಟ್ಯಾಲೆಂಟು ಬೇರೆ ಕಡೆ ಹೋಗಿದಾರನ್ನ ಮಾತ್ರ ಈ ಸೊಸೈಟಿ ಬೆಳೆಸ್ತದೆ. They should get into politics, they should get into economics, they should get into rural service, they should get into NGO, they should start this kind of company in Bantwala, in KALLADKA, in Mangalore. They should have an alternate model of thinking. Our brains illi locate ಆಗಬೇಕು. So that is the second commitment, because results might not come, results will come late, but still you have to do it. Because your country, your commitment. The third one, which for me is very important, is you should find a way to decelerate after 50, 55, 60. Right now, our life is becoming bigger. ಏನೇನೋ ರಿಸರ್ಚ್ ಎಲ್ಲ ಬಂದಿತ್ತು, 100 ವರ್ಷ ಬದುಕಲಿಕ್ಕೆ ಆಗ್ತದೆ. ಕ್ಯಾನ್ಸರ್ ಕ್ಯೂರ್ ಆಲ್ಸೋ ದೇ ವಿಲ್ ಬ್ರಿಂಗ್ ಇನ್ 5-10 years, ಮ್ಯಾಟರ್ ಆಫ್ ಟೈಮ್. ಅಟ್ ಲೀಸ್ಟ್ ಲಾಂಜಿವಿಟಿ ದೇ ವಿಲ್ ಇಂಪ್ರೂವ್. ಸೊ ಆಲ್ ಆಫ್ ಎಸ್ ಆರ್ ಲಿವಿಂಗ್ ಲಾಂಗರ್. ನಮ್ಮ ಸೀನಿಯರ್ಸ್ಗೂ ಆಪರ್ಚುನಿಟಿ ಸಿಕ್ಕಿಲ್ಲ. ನಮ್ಮ ಅಜ್ಜ, ದೊಡ್ಡಜ್ಜ, ಐ ಆಮ್ ಟಾಕಿಂಗ್ ಆಫ್ ದಿ ಆವರೇಜ್ ಏಜ್ 30, 40, 50, 55. ನಮ್ಮ ಜನರೇಷನ್ ಆವರೇಜ್ ಏಜ್ ಗಾನ್ ಟು 70. ಯುವರ್ ಜನರೇಷನ್ ವಿಲ್ ಗೋ ಟು 85, 90. ಸೊ 90 years ಇದೇ ಥರ ಜಗಳ ಮಾಡ್ತಾ ಇರ್ತೀರಾ? ಇಲ್ಲ, ನಾನು ಓದಿದ್ದೀನಿ, ಒಂದು 3 ಡಿಗ್ರಿ MBA ಮಾಡ್ತೀನಿ, ಆಮೇಲೆ ಒಂದು 2 ಡಿಗ್ರಿ ಮಾಡಿ 5 ಡಿಗ್ರಿ ಮಾಡ್ತೀನಿ. ಏನೋ ನನ್ನ ಅಜ್ಜ 40 ವರ್ಷ ಬದುಕಿದ್ರು, 2 ಡಿಗ್ರಿ ಮಾಡಿದ್ರು. ನಾನು 90 ವರ್ಷ ಬದುಕಿದ್ರೆ ನಾನು 5 ಡಿಗ್ರಿ ಮಾಡ್ತೀನಿ. ದಟ್ ಇಸ್ ವಾಟ್ ದ ವೆಸ್ಟರ್ನ್ ಮೈಂಡ್ ಇಸ್ ಥಿಂಕಿಂಗ್ ನಾವು. MBA, ಮಿಡ್ ಕೆರಿಯರ್ MBA, ಫಿನಿಶಿಂಗ್ MBA, ಯಾವಾಗಲೂ MBAದಲ್ಲೇ ಇದ್ದಾರೆ. 50 years, 55 years. ಏನಪ್ಪ ಇಷ್ಟು ಓದ್ತೀರನ್ನ, ಲಾಂಜಿವಿಟಿ ಸ್ಟಾರ್ಟ್ ಆಗ್ತಾರೆ. ನಾವು ದಿಸ್ ಥರ್ಡ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ it is our generation can teach the other civilization. Last 40 years for you to get into Sankalpa, ಒಂದು ಒಳ್ಳೆ ಆಪರ್ಚುನಿಟಿ ತಮಗೆ ಸಿಗ್ತಾ ಇದೆ. ನಮಗೆ ಅದು ಸಿಕ್ಕಿಲ್ಲ. The seniors before us never had the opportunity. Studying, earning, family, died. But your generation, you are going to get 40 years added to it. And the 40 years ಏನು ಮಾಡ್ತೀರಾ? 60ದಲ್ಲಿ ಕೆಲಸ ಮಾಡ್ತೀನಿ, 70ದಲ್ಲಿ ಕೆಲಸ ಮಾಡ್ತೀನಿ, 80ದಲ್ಲಿ ಕೆಲಸ ಮಾಡ್ತೀನಿ. You have an opportunity to go back to our roots to say, after a point of time, I will start detaching myself. And my life, my energy, I will give it back to society. ಇಷ್ಟು ಜನ ನಮ್ಮ ದೇಶದಲ್ಲಿ 55-60 ವರ್ಷ ಆದ ಮೇಲೆ 30 ವರ್ಷ ಅಥವಾ ಒಬ್ಬೊಬ್ಬರು ಸೊಸೈಟಿ ಕೊಟ್ಟಿದ್ದೀರನ್ನ, ಈ ದೇಶ ಎಷ್ಟು ಒಂದು ಹತ್ರಕ್ಕೆ ಹೋಗ್ತದೆ. ಸ್ಕೂಲ್ಸ್, ಕಾಲೇಜಸ್, ಟೀಚಿಂಗ್. ನಾನು ನಾಸಾದಲ್ಲಿ ಇಂಜಿನಿಯರ್, ರಿಟೈರ್ಡ್ ಅಟ್ 60. ಪ್ಲೀಸ್ ಕಮ್ ಅಂಡ್ ಟೀಚರ್ ಶ್ರೀರಾಮ ಫಸ್ಟ್ ಗ್ರೇಡ್ ಕಾಲೇಜ್. ನಾನು ISROದಲ್ಲಿ ಟಾಪ್ ನಾರಾಯಣನ್ಜಿ ಇದ್ದಾರೆ, ನಾನು ISRO ಚೇರ್ಮನ್, 60 ರಿಟೈರ್ಮೆಂಟ್. ಪ್ಲೀಸ್ ಕಮ್ ಅಂಡ್ ಟೀಚ್ ಇನ್ ಅ ಪ್ರೈಮರಿ ಎಲಿಮೆಂಟ್ರಿ ಸ್ಕೂಲ್. ನಾನು ಇಡೀ ಪ್ರಪಂಚ ಸುತ್ತಾಡಿದ್ದೀನಿ, ಸಾಕು ಸರ್, 65 ಆಯಿತು, 20 ವರ್ಷ ಸಂಕಲ್ಪ ಮಾಡಿ ಕೆಳಗಡೆ ಬಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡಿ. ಎಲ್ಸ್ ಏನಾಗ್ತದೆ, 55 yearsನಲ್ಲಿ ನೀವೆಲ್ಲರೂ ಕೂಡ ಮೆಂಟಲ್ ಆಗಿಬಿಡ್ತೀರ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಮನಿ ಈಸ್ ಅರ್ನ್ಡ್, ಅಕೌಂಟ್ ಬಂದಿತ್ತು. ಸೊ ನನ್ನ ಫ್ರೆಂಡಲ್ಲಿ ಹೇಳ್ತೀನಿ, ಏನಪ್ಪ ನಾನು ಒಂದೊಂದು ವರ್ಷಕ್ಕೂ ಹೊಸ ಐಫೋನ್ ತಗೊಳ್ತೀನಿ, ಅದೇ ನನಗೆ ಚೆನ್ನಾಗಿದೆ. ಯಾಕೆಂದ್ರೆ ನಾನು ಬೋರ್ ಆಗ್ತಾ ಇದೆ, ಅದು ಮಾಡಬೇಕಲ್ವಾ. 60 ಆಯಿತು, ನಾನು ನೆಕ್ಸ್ಟ್ ಐಫೋನ್ ಅಪ್ಗ್ರೇಡ್ ಯಾವಾಗ ಬರ್ತಾ ಇರ್ತಾನೆ ಕಾಯ್ತಾ ಇರ್ತೀನಿ. ಆ ಐಫೋನ್ ಬಿಟ್ಟ ತಕ್ಷಣ ನಾನು ಹೋಗಿ ಸ್ಟೋರ್ಗೆ ಔಟ್ಸೈಡನ್ನು ಹೊಸ ಐಫೋನ್ ತಗೊಂಡು ಬರ್ತೀನಿ, ಹೊಸ ಪ್ರಾಡಕ್ಟ್ ತಗೊಳ್ತೀನಿ, ಹೊಸ ಕಂಪ್ಯೂಟರ್ ತಗೊಳ್ತೀನಿ. ದಟ್ ಇಸ್ ನಾಟ್ ದ ಮೈಂಡ್ ಸೆಟ್. ಟು ಕಿಲ್ ಬೋರ್ಡಮ್, ವಿ ಆರ್ ಗೆಟಿಂಗ್ ಇನ್ ಟು ಅ ಕನ್ಸ್ಯೂಮರ್ ಸೊಸೈಟಿ. ನಾವು ಯುವರ್ ಜನರೇಷನ್, ಯು ಗಾಟ್ ಟು ರೀಚ್ ದೇರ್ sense of detachment, start coming down, mingling to the grassroots, however high you are. Next generation should learn. So this is your commitment. So 3 commitment matra I kept before you. Nanna whatever little knowledge I have, my country, my culture, that is my commitment 1. My country, my culture,
I will advance this culture without any expectation, reward. Commitment number 2. My country, my culture, I will come back to roots after some time. For me, money is just a custodian of wealth. My money is not my money, it is society's money. Commitment number 3. Because it is all linked to spirituality. ಬೇರೆ ಎಲ್ಲಿ ನಾವು ಹೋಗಬೇಡ. 3 ವಿಷಯ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಸ್ವಲ್ಪ ಬದಲಾಯಿಸ್ಕೊಂಡು ಬರೋಣ. Then probably, like our Prime Minister says, 2047, the whole world will look at the Bharat model in economy, Bharat model in science, Bharat model in medicine, Bharat model in all spheres of life. ಅದು ನಿಮ್ಮ ಕಣ್ಣಲ್ಲಿ ನೋಡ್ಬೋದು. We never had the opportunity. For us it was Western model, IMF model, World Bank model, ಈ model, O model ಎಲ್ಲ ನೋಡಿದ್ವಿ. But ನಿಮ್ಮ ಬದುಕಿನಲ್ಲಿ ಫಸ್ಟ್ ಟೈಮ್ you will see the ಭಾರತೀಯ model where the whole world will come. So I am very sure it will happen. ತಾವೆಲ್ಲ 100% ಮಾಡಿಸ್ತೀರಾ, ನನಗೊಂದು ದೊಡ್ಡ ನಂಬಿಕೆ ಇದೆ. And all the children here, you are so fortunate. You are studying in a school, college that has got culture as the base to build a country, to make you as committed people for that country. ತಾವೆಲ್ಲ ಸೇರಿ ಇದು ಮಾಡಿಸ್ತೀರಾ. ಮತ್ತೊಮ್ಮೆ ಇಲ್ಲಿ ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ ಸಾಹೇಬ್ರವರು ಒಂದು ದೊಡ್ಡ ಒಂದು ಅವಕಾಶ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಒಂದೇ ಕಡೆಯಲ್ಲಿ he has got this vision of bringing together. Apart from education, your syllabus, you should learn something outside. Mingling, ನಾನು ಫಸ್ಟೇ ಹೇಳಿದ್ದೀನಿ, ವಾಟ್ ಎವರ್ ಐ ಟೋಲ್ಡ್ ಯು, ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇಟ್ಸ್ ಎ ರಿಫ್ಲೆಕ್ಟಿವ್ ಲರ್ನಿಂಗ್. ರೈಟ್ ಇಟ್, ರಿಫ್ಲೆಕ್ಟೆಡ್. ನಾನು ಹೇಳಿದೆ ಸರಿಯಾ ತಪ್ಪಾ, ಯಾಕೆ ಹೇಳಿದ್ದೀನಿ, ಇಸ್ ಇಟ್ ಗೋಯಿಂಗ್ ಟು ಗಿವ್ ಯು ಹ್ಯಾಪಿನೆಸ್, ಸಂತೋಷ. ಸೊ ವಾಟ್ ಎವರ್ ದ ಸ್ಪೀಕರ್ ಸ್ಪೀಕ್ಸ್, ಡೂ ರಿಫ್ಲೆಕ್ಟಿವ್ ಲರ್ನಿಂಗ್. ರಾಟ್ ಲರ್ನಿಂಗ್ ನಮಗೆ ಬೇಡ, ಬಿಕಾಸ್ ರಾಟ್ ಲರ್ನಿಂಗ್ ಮೆಕಾಲೆ, ರಿಫ್ಲೆಕ್ಟಿವ್ ಲರ್ನಿಂಗ್ ಇಸ್ ಅವರ್ ನ್ಯಾಷನಲ್ ಎಜುಕೇಷನ್ ಮಾಡೆಲ್. ಸೊ ರಿಫ್ಲೆಕ್ಟಿವ್ ಲರ್ನಿಂಗ್ನಲ್ಲಿ ಯು ಕೀಪ್ ಅಬ್ಸರ್ವಿಂಗ್ ಆಲ್ ದ ಸ್ಪೀಕರ್ಸ್. ಇಲ್ಲಿರುವ ಎಲ್ಲರಿಗೂ ಮತ್ತೊಮ್ಮೆ ನಾನು ದೊಡ್ಡ ಧನ್ಯವಾದ ತಿಳಿಸಿ, ವೇದಿಕೆಯಲ್ಲಿ ಮುಂಭಾಗದಲ್ಲಿ ನಮ್ಮ ಜರ್ನಲಿಸ್ಟ್ ಇದ್ದಾರೆ, ಮಿತ್ರರಿದ್ದಾರೆ, ಅವ್ರಿಗೂ ನಮಸ್ಕಾರ ತಿಳಿಸಿ, ಇಲ್ಲಿ ಬಂದಿರುವ ಪ್ಯಾರೆಂಟ್ಸು, ದೊಡ್ಡ ಮಿತ್ರರು, ಸ್ಪೆಷಲಿ ಟೀಚರ್ಸ್. ನಾವು 2 ನಿಮಿಷ ಮಾತ್ರ ಟೀಚರ್ಸ್ ಅವ್ರ ಬಗ್ಗೆ ಮಾತಾಡಬೇಕು. ನಾವು ವೆರಿ ಫಸ್ಟ್ ಟೈಮ್ ಇನ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿ ಆರ್ ಟಾಕಿಂಗ್ ಆಫ್ ಸಮಥಿಂಗ್ ಕಾಲ್ ಇಂಡಿಯನ್ ನಾಲೆಜ್ ಸಿಸ್ಟಮ್, IKS ಒಂದು ಹೇಳ್ತೀವಿ. ಸಡನ್ಲಿ ಯಾವ ಸ್ಕೂಲ್ದಲ್ಲಿ, ಕಾಲೇಜ್ನಲ್ಲಿ ಐ.ಕೆ.ಎಸ್ಗೂ ಟೀಚರ್ ಇಲ್ಲ. ಅದೇ ವಾಸ್ ಟಾಕಿಂಗ್ ಟು ವೈಸ್ ಚಾನ್ಸಲರ್ ಆಫ್ ಅ ಟಾಪ್ ಯೂನಿವರ್ಸಿಟಿ ಇನ್ ತಮಿಳ್ನಾಡು. ಸರ್, ನಿಮ್ಮ ಮೋಡಿಜಿ ಅವರು IKS ಹೇಳಿಬಿಟ್ಟಿದ್ದಾರೆ, IKSಗೆ ಆಲೇ ಇಲ್ಲ ಸರ್, ಏನು ಮಾಡೋದು? ನಾನು ಹೇಳಿದ್ದೀನಿ ಸರ್, ಅವ್ರೇನು ಹೇಳಿದರು, ಇಂಡಿಯನ್ ನಾಲೆಜ್ ಸಿಸ್ಟಮ್ ನಿಮ್ಮ ಎಜುಕೇಷನ್ ಮಾಡಲ್ದಲ್ಲಿ ಸ್ವಲ್ಪ ನಮ್ಮ ಇದಕ್ಕೆ ಮುಂಚೆ ಏನು ನಾಲೆಜ್ ಬೇಸ್ ಇತ್ತೆ ಒಂದು ಸಬ್ಜೆಕ್ಟ್ ಆಗಿ ತಾವು ಕೊಡಬೇಕಂತ ಹೇಳಿದ್ದಾರೆ. 2030 ವರೆ ಟೈಮ್ ಕೊಟ್ಟಿದ್ದಾರೆ, ನೀವು ಕ್ರಿಯೇಟ್ ಮಾಡಬೇಕು ಸರ್. Now, what is IKS? Everything in India is a Shastra. Now, when we do a debate, now the Western model of debate, now nodidivi. In India, we say that is Darga Shastra. That is Shastra. There is a learning of debate, how to present an argument, how to win over an argument. Nothing less than Saint Sankaracharya avaru Darga Shastra adre is an expert to win over argument. First time ನಾವು ಹೇಳ್ತೀವಿ, Darga Shastra should be part of your syllabus. ಅದು ಇಂಜಿನಿಯರಿಂಗ್ನಲ್ಲಿ ಬರಬೇಕು, ಮೆಡಿಸಿನಲ್ಲಿ ಬರಬೇಕು, ಆರ್ಟ್ಸ್ನಲ್ಲಿ ಬರಬೇಕು. ನಾಟ್ಯ ಶಾಸ್ತ್ರ, all the shastras have to come back where our own model has to come in. So suddenly ನಮ್ಮಲ್ಲಿ ಟೀಚರ್ಸ್ ಇಲ್ಲ, because everybody is trained in a certain way for the last 50 years. And suddenly we are searching Indian knowledge system teacher ಎಲ್ಲಿ ಇದ್ದಾರೆ. ಸೊ ಇವತ್ತು ಈ ಸ್ಕೂಲ್ ನೋಡುವಾಗ ಐ ಆಮ್ ವೆರಿ ಹ್ಯಾಪಿ. ಮಾರ್ನಿಂಗ್ ನಮ್ಮ ಟೀಚರ್ ಅಮ್ಮ ಅವರು ಎಕ್ಸ್ಪ್ಲೈನ್ ಮಾಡಿದರು, ಸಣ್ಣ ಮಕ್ಕಳಿಗೂ ನಾವು ಸ್ಮೆಲ್, ಸೈಟ್, ಸೌಂಡ್ ಯಾವ ಥರ ನಾವು ಶುರು ಮಾಡ್ತೀವಿ, ಎಲ್ಲಿ ನಾವು ಅವ್ರು ತಗೊಂಡು ಹೋಗ್ತೀವಿ. ಭಾಳ ಐ ಫೆಲ್ಟ್ ಸೋ ಹ್ಯಾಪಿ. ಫೈನಲಿ ಅವರು ಗುರುಕುಲದಲ್ಲಿ ಒಂದು 200-400 ಇಯರ್ಸ್ ಬ್ಯಾಕ್ ನಾವು ನೋಡಿದ್ದೀವಿ ನಾವು ಯಾವ ಥರ ಇರ್ತದೆ, ವಿ ಸಾ ಇಟ್. ಸೊ ಶ್ರೀರಾಮ ಈ ಕಾಲೇಜ್ ಸ್ಕೂಲ್ದಲ್ಲಿ ವಿ ಹ್ಯಾವ್ ಟೀಚರ್ಸ್ ಹೂ ಆರ್ ವಿಲ್ಲಿಂಗ್ ಟು ಬ್ರಿಂಗ್ ಬ್ಯಾಕ್ ದ ಇಂಡಿಯನ್ ನಾಲೆಜ್ ಸಿಸ್ಟಮ್, IKS ಮಾಡೆಲ್. 2030 it has to become compulsory. ನಮಗೆ ಬೇರೆ ಆಪ್ಷನೇ ಇಲ್ಲ. ಇಟ್ ಇಸ್ ಓನ್ಲಿ 5 years. ಸೊ ಓನ್ಲಿ ಐ ರಿಕ್ವೆಸ್ಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಸಾಹೇಬ್ರವರು, ನೆಕ್ಸ್ಟ್ ಪ್ರೋಗ್ರಾಮ್ ಪ್ಲೀಸ್ ಟ್ರೈನ್ ದ ಟೀಚರ್ಸ್. ಇಟ್ ಈಸ್ ಇಂಪಾರ್ಟೆಂಟ್ ವಿ ಬ್ರಿಂಗ್ ಟೀಚರ್ಸ್ ಫ್ರಮ್ ಔಟ್ಸೈಡ್. ಒಂದು 500 ಟೀಚರ್ಸ್ಗೂ ಟ್ರೈನಿಂಗ್ ಸ್ಟೂಡೆಂಟ್ಸ್. ಸೂಪರ್ ಸರ್, ತಮ್ಮ ಅನಿಸಿಕೆ, ತಮ್ಮ ಥಿಂಗ್ ಇಸ್ ನೀಡೆಡ್ ಫಾರ್ ಟೀಚರ್ಸ್ ನಾವು. ಸೊ ನಮ್ಮ ಟೀಚರ್ಸ್ ಸ್ಟೇಜ್ಗೆ ಬಂದು ವಿ ಹ್ಯಾವ್ ಟು ಬ್ರಿಂಗ್ ಮಾಂಟೆಸರಿ, CBSE, ಇವರು ಅವರು ವೆಸ್ಟರ್ನ್, ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಯಾರಿದ್ದಾರೆ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿ, ಅಲ್ಲ ಮರ ಕೆಳಗಡೆ ಕೂರಿಸಿ
ಎಲ್ಲರಿಗೂ ಇಂಡಿಯನ್ ನಾಲೆಜ್ ಸಿಸ್ಟಮ್ನಲ್ಲಿ ವಿ ಹ್ಯಾವ್ ಟು ಸ್ಟಾರ್ಟ್ ಟೀಚಿಂಗ್ ದೆಮ್. ಬಿಕಾಸ್ ನಾವು ಟೀಚರ್ಸ್ಗೂ ದೊಡ್ಡ ಕೊರತೆ ನಮ್ಮ ದೇಶದಲ್ಲಿ ಶುರು ಆಗಿತ್ತು. ರೈಟ್ ಕೈಂಡ್ ಆಫ್ ಟೀಚರ್ಸ್. ಐ ಓನ್ಲಿ ಶ್ರೀರಾಮ ಈ ಇನ್ಸ್ಟಿಟ್ಯೂಷನ್ ಬಿಟ್ಟು ಬೇರೆ ಯಾರು ಈ ಭಾಗದಲ್ಲಿ ಮಾಡಲಿಕ್ಕೆ ಆಗಲ್ಲ. ಸೊ ಐ ಓನ್ಲಿ ರಿಕ್ವೆಸ್ಟ್ ಯು, ಕರ್ನಾಟಕ ಪೂರ್ತಿ ತಾವು ಇದೂ ಒಂದು ಪ್ಯಾರಲಲ್ ಆಗಿ ಟೀಚರ್ಸು ನಮ್ಮ ನಾಲೆಜ್ ಮೈಂಡ್ ಸೆಟ್ಗೂ ತಗೊಂಡು ಬರಬೇಕಂತ ತಮಗೊಂದು ವಿನಂತಿ ಮಾಡಿ ಸರ್. ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಭಾರತ್ ಮಾತಾ ಕೀ ಜೈ.